ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಸೆಕೆಂಡ್ ಇಯರ್ BA BCom ಅವರಿಗೆ ಇರುವಂತಹ ಕಂಪಲ್ಸರಿ ಸಬ್ಜೆಕ್ಟು FCA ಬಗ್ಗೆ ನೋಡ್ತಾ ಇದ್ದೀವಿ. ಇವತ್ತು FCAದು ಓಲ್ಡ್ ಕ್ವಶನ್ ಪೇಪರ್ ಏನೆಲ್ಲ ಇದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಇದು ಬಂದ್ಬಿಟ್ಟು ಸೆಪ್ಟೆಂಬರ್-ಅಕ್ಟೋಬರ್ 2023 ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. 80 ಅಂಕದ ಪ್ರಶ್ನೆ ಪತ್ರಿಕೆ. ಮೊದಲಿಗೆ ಪಾರ್ಟ್ ಎನಲ್ಲಿ ನಾವು ನೋಡೋದಾದರೆ, ಕೆಳಗಿನ ಯಾವುದಾದರೂ 4 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ 5 ಅಂಕದ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಯಾರ ಹತ್ರ ಎಲ್ಲ FCA ಬುಕ್ ಇದೆ ಅವ್ರಿಗೆ ಆಲ್ರೆಡಿ ನೋಡಿರ್ತೀರ. ಆ ಬುಕ್ ನೋಡಿದಾಗ ನಿಮಗೆ ಏನೂ ಅರ್ಥ ಆಗಿರಲ್ಲ, ಇದು ಏನಪ್ಪ ಇದು ಕನ್ನಡದಲ್ಲಿ ಹೀಗೆಲ್ಲ ಇದೆ ಅಂತ ಅಂದ್ಕೊಂಡಿರ್ತೀರ. ಸೊ ಯಾರಿಗೆಲ್ಲ ಇಂಗ್ಲೀಷ್ ಕಂಫರ್ಟಬಲ್ ಇದೆ ಅಂಥವರು ಇಂಗ್ಲೀಷಲ್ಲೇ ಆನ್ಸರನ್ನು ಬರಿಬೋದು. ನೀವು ಒಂದು ವೇಳೆ ಕನ್ನಡ ಮೀಡಿಯಮ್ ಆಗಿದ್ರೂ ಸಹ ಇಂಗ್ಲೀಷಲ್ಲೇ ನೀವು ಉತ್ತರವನ್ನು ಬರೆಯುವಂತಹ ಆಪ್ಷನ್ಸ್ ಇದೆ. ನೀವು ಇಂಗ್ಲೀಷಲ್ಲೇ ಇದಕ್ಕೆ ಉತ್ತರವನ್ನು ಸಹ ಬರಿಬೋದಾಗಿರುತ್ತೆ. ಅರ್ಧ ಕನ್ನಡ ಅರ್ಧ ಇಂಗ್ಲೀಷ್ ಬರಿಬೇಡಿ. ಬರೆಯೋದಿದ್ರೆ ನೀವು ಕಂಪಲ್ಸರಿಯಾಗಿ ಇಂಗ್ಲೀಷ್ ನಿಮಗೆ ಚೆನ್ನಾಗಿ ಗೊತ್ತಿದೆ ಅನ್ನೋಂಥವ್ರು ಇಂಗ್ಲೀಷಲ್ಲಿ ನಾನು ಸೆಂಟೆನ್ಸ್ ಮಾಡಿ ಬರಿಬೋದು ಅನ್ನೋಂಥವ್ರು ಇಂಗ್ಲೀಷಲ್ಲಿ ಬರೆಯಿರಿ. ಇಲ್ಲ ಗೊತ್ತಿಲ್ಲ ಅಂತಂದರೆ ನೀವು ಕನ್ನಡದಲ್ಲೇ ಬರೆಯುವಂಥ ಪ್ರಯತ್ನವನ್ನು ಮಾಡಬೇಕು. ಇಲ್ಲಿ ನಾವು ಪಠ್ಯ ಪುಸ್ತಕದಲ್ಲಿರುವಂತಹ ವರ್ಡ್ಸ್ಗಳನ್ನು ನಾವು ನೋಡಿದಾಗ ಕನ್ನಡದಲ್ಲಿ ಕೆಲವೊಂದೊಂದು ವರ್ಡ್ಸು ಅರ್ಥನೇ ಆಗೋದಿಲ್ಲ. ಹಾಗಾಗಿ ಇಂಗ್ಲೀಷು ನಿಮಗೆ FCAಯಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕಾಗಲಿ ಅದನ್ನು ಬರೆಯೋದಕ್ಕಾಗಲಿ ಈಸಿ ಆಗುತ್ತೆ. ಯಾರಿಗೆಲ್ಲ ಕಂಪ್ಯೂಟರ್ ನಾಲೆಡ್ಜ್ ಇದೆ ಅಂಥವ್ರಿಗೆ ಇದು ತುಂಬ ಈಸಿ ಆದಂತಹ ಸಬ್ಜೆಕ್ಟು. ಯಾರಿಗೆ ಕಂಪ್ಯೂಟರ್ ಬಗ್ಗೆ ಏನೂ ಗೊತ್ತಿಲ್ಲ ಅಂಥವ್ರಿಗೆ ಸ್ವಲ್ಪ ಕಷ್ಟ ಆಗಬಹುದು. ಹಾಗಾಗಿ ಆದಷ್ಟು ಇಂಗ್ಲೀಷಲ್ಲಿ ರೆಫರ್ ಮಾಡಿದ್ರೆ ಒಳ್ಳೆಯದಾಗುತ್ತೆ. ಯಾಕಂತಂದರೆ ಇಂಗ್ಲೀಷಲ್ಲಿ ನಿಮಗೆ ಅರ್ಥ ಮಾಡ್ಕೊಳ್ಳೋಕ್ಕೂ ಈಸಿ ಆಗುತ್ತೆ. ಕೆಲವೊಂದೊಂದು ವರ್ಡ್ಸ್ ಟಫ್ ಇದೆ ಅಂತಂದರೆ ಅದನ್ನ ಸ್ಪೆಲ್ಲಿಂಗ್ ಕಲ್ತ್ಕೊಳ್ಳಿ. ಅದು ಬಿಟ್ಟರೆ ಇನ್ನು ಇಂಗ್ಲೀಷಲ್ಲಿ ನೀವು ಕನ್ನಡಕ್ಕಿಂತ ಇಂಗ್ಲೀಷಲ್ಲಿ ನೀವು ಈಸಿಯಾಗಿ ಬರಿಬೋದಾಗಿರುತ್ತೆ. ಈಗ ನಾವು ಪ್ರಶ್ನೆಗಳನ್ನು ನೋಡ್ತಾ ಹೋಗೋದಾದರೆ, ಕೆಳಗಿನ ಯಾವುದಾದ್ರೂ 4 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ 5 ಅಂಕದ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಮೊದಲ ಪ್ರಶ್ನೆ, ಕಂಪ್ಯೂಟರ್ ಇತಿಹಾಸ ವಿವರಿಸಿ. ಎಕ್ಸ್ಪ್ಲೈನ್ ದ ಹಿಸ್ಟರಿ ಆಫ್ ಕಂಪ್ಯೂಟರ್ ಅಂತ ಹೇಳಿ ಕೇಳಿದ್ದಾರೆ. ಕಂಪ್ಯೂಟರ್ ಇತಿಹಾಸ ಅಂತ ಹೇಳಿ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಇದೆ, ಅದನ್ನು ನೋಡ್ಕೊಳ್ಳಿ. ನೀವು ಇದಕ್ಕೆ ಟೆಕ್ಸ್ಟ್ ಬುಕ್ಕಲ್ಲಿ ಇರೋದನ್ನೇ ಬರೀಬೇಕು ಅಂತಲ್ಲ, ನಿಮಗೆ ಅರ್ಥ ಆಗಿರೋ ರೀತಿಯಲ್ಲಿ ನೀವು ಬರ್ಕೊಳ್ತಾ ಹೋಗ್ಬೋದು. ಕನ್ನಡದಲ್ಲಿ ಬರೆಯೋಕ್ಕೆ ಕಷ್ಟ ಆಗುತ್ತೆ, ಕೆಲವೊಂದು ವರ್ಡ್ಸ್ ನಿಮಗೆ ಗೊತ್ತಾಗೋದಿಲ್ಲ ಅಥವಾ ಅದರ ಅರ್ಥನೇ ಕನ್ನಡದಲ್ಲಿ ಕೆಲವೊಂದೊಂದು ಕಂಪ್ಯೂಟರ್ದು ವರ್ಡ್ಸ್ಗಳು ಗೊತ್ತಾಗೋದಿಲ್ಲ ಅಂತಂಥವ್ರು ಎರಡೂ ಲ್ಯಾಂಗ್ವೇಜ್ನ ತಗೊಂಡವರು, ಅಂದರೆ ಕನ್ನಡ ಮೀಡಿಯಮ್ ಮತ್ತು ಇಂಗ್ಲೀಷ್ ಮೀಡಿಯಮ್ ಇಬ್ಬರಿಗೂ ಸಹ ಕನ್ನಡದಲ್ಲಿ ಬರೆಯೋದಕ್ಕೆ ಕಷ್ಟ ಆಗತ್ತೆ ಅನ್ನೋರು ಇಂಗ್ಲೀಷ್ನಲ್ಲಿ ನೀವು ಬರಿಬಹುದು. ನಾನು ಕನ್ನಡ ಮೀಡಿಯಮ್, ನಾನು ಬರಿಬೋದಾ ಅಂತ ಹೇಳಿ ಮತ್ತೆ ಯಾರು ಪ್ರಶ್ನೆಯನ್ನು ಕೇಳಬೇಡಿ. ನೀವು ಒಂದು ವೇಳೆ ಕನ್ನಡ ಮೀಡಿಯಮ್ ಆಗಿದ್ರೂ ಸಹ ಇಂಗ್ಲೀಷಲ್ಲಿ ನೀವು ಉತ್ತರವನ್ನು ಬರಿಬಹುದಾಗಿರುತ್ತೆ. ಇನ್ನು ಎರಡನೆಯ ಪ್ರಶ್ನೆ, ಯಾವುದೇ 3 ಇನ್ಪುಟ್ ಸಾಧನಗಳನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ಡಿಸ್ಕಸ್ ಎನಿ 3 ಇನ್ಪುಟ್ ಡಿವೈಸಸ್. ಮೂರನೆಯ ಪ್ರಶ್ನೆ, ಸಂಕ್ಷಿಪ್ತವಾಗಿ ಕಂಪ್ಯೂಟರ್ ಮೆಮೊರಿಯನ್ನು ವಿವರಿಸಿ. ಬ್ರೀಫ್ಲಿ ಎಕ್ಸ್ಪ್ಲೈನ್ ಕಂಪ್ಯೂಟರ್ ಮೆಮೊರಿ. ನಾಲ್ಕನೆಯ ಪ್ರಶ್ನೆ, ಕಂಪೈಲರ್ ಮತ್ತು ಇಂಟರ್ಪ್ರಿಟರನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ಡಿಸ್ಕ್ರೈಬ್ ಕಂಪೈಲರ್ ಆ್ಯಂಡ್ ಇಂಟರ್ಪ್ರಿಟರ್. ಇದು ಎಲ್ಲದೂ ಆಲ್ಮೋಸ್ಟ್ ನಿಮಗೆ ರಿಪೀಟ್ ಆಗಿರುವಂಥ ಪ್ರಶ್ನೆಗಳೇ ಬಂದಿರುತ್ತೆ. FCA ನೀವು ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಯಾವುದೇ 2-3 ಸತಿ 3ಕ್ಕಿಂತ ಹೆಚ್ಚು ಬಾರಿ ಅಥವಾ 2-3 ಬಾರಿ ರಿಪೀಟ್ ಆಗಿರುವಂಥ ಪ್ರಶ್ನೆಗಳಿದೆ. ಅದನ್ನು ಫಸ್ಟು ನೀವು ಓದ್ಕೊಳ್ಳಿ. ಇಲ್ಲಿ ಇಂಪಾರ್ಟೆಂಟ್ ಆಗಿರುವ ಪ್ರಶ್ನೆಗಳನ್ನು ಹೇಳಿ ಅದಕ್ಕೆ ಆನ್ಸರನ್ನು ಹೇಳಿ ಅಂತ ಮತ್ತೊಂದು ಸತಿ ಪ್ರಶ್ನೆಗಳನ್ನು ಕೇಳಬೇಡಿ ಯಾರೂ. ಇಲ್ಲಿ ಕ್ವಶನ್ ಪೇಪರ್ ನಾವು ಏನಕ್ಕೆ ಹೇಳೋದು ಅಂತಂದರೆ ಅದರಲ್ಲಿ ರಿಪೀಟಾಗಿ ಬಂದಿರುವಂತಹ ಪ್ರಶ್ನೆಗಳನ್ನ ನಿಮ್ಮ ನೆಕ್ಸ್ಟ್ ಎಕ್ಸಾಮ್ಗಳಲ್ಲಿ ತೆಗೆಯುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಕ್ವಶನ್ ಪೇಪರ್ನ ರೆಫರ್ ಮಾಡಿ ಅಂತ ಹೇಳೋದು. ಇನ್ನು ನೆಕ್ಸ್ಟ್ 5ನೆಯ ಪ್ರಶ್ನೆ, ನೀವು ಹೇಗೆ MS ವರ್ಡ್ ಡಾಕ್ಯುಮೆಂಟ್ಗೆ ಚಿತ್ರವನ್ನು ಸೇರಿಸುವಿರಿ, ವಿವರಿಸಿ. ಹೌ ಡು ಯು ಇನ್ಸರ್ಟ್ ಎ ಪಿಕ್ಚರ್ ಟು MS ವರ್ಡ್ ಡಾಕ್ಯುಮೆಂಟ್, ಎಕ್ಸ್ಪ್ಲೈನ್. ಇದನ್ನು ನೀವು ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ನೀವು MS ವರ್ಡ್ಗೆ ಎಂಟರ್ ಆಗ್ತೀರಾ, ಆಮೇಲೆ ಅದಕ್ಕೆ ಯಾವ ರೀತಿ ಇನ್ಸರ್ಟ್ ಮಾಡ್ತೀರಾ ಅನ್ನೋದನ್ನು ವಿವರಣೆಯನ್ನು ಬರಿಬೇಕಾಗತ್ತೆ. ನೆಕ್ಸ್ಟ್ 6ನೆಯ ಪ್ರಶ್ನೆ, ಕಂಪ್ಯೂಟರ್ ಸುರಕ್ಷತೆ ಹಾಗೂ ಅದರ ಲಾಭಗಳನ್ನು ತಿಳಿಸಿ. ರೈಟ್ ಎ ನೋಟ್ ಆನ್ ಕಂಪ್ಯೂಟರ್ ಸೆಕ್ಯೂರಿಟಿ, ಎಕ್ಸ್ಪ್ಲೈನ್ ಇಟ್ಸ್ ಅಡ್ವಾಂಟೇಜಸ್. ಇಲ್ಲಿ 6 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಯಾವುದಾದ್ರೂ 4ಕ್ಕೆ ಉತ್ತರವನ್ನು ಬರೆದ್ರೆ ಸಾಕಾಗುತ್ತೆ. ಇನ್ನು ಪಾರ್ಟ್ ಬಿಗೆ ಬಂದರೆ, ಕೆಳಗಿನ ಯಾವುದಾದರೂ 3 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತೇಳಿ 10 ಅಂಕದ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಮಲ್ಟಿಮೀಡಿಯಾ ಅನ್ವಯಗಳ ಪ್ರಾಮುಖ್ಯತೆಯನ್ನು ವಿವರಿಸಿ. ಡಿಸ್ಕಸ್ ದ ಇಂಪಾರ್ಟೆನ್ಸ್ ಆಫ್ ಮಲ್ಟಿಮೀಡಿಯಾ ಅಪ್ಲಿಕೇಶನ್ಸ್. 8ನೆಯ ಪ್ರಶ್ನೆ, ಸೈಬರ್ ಕಾನೂನು ವಿವರಿಸಿ. ಇದೊಂದು ಮುಖ್ಯವಾದಂತಹ ಪ್ರಶ್ನೆ ಆಗುತ್ತೆ. ಎಕ್ಸ್ಪ್ಲೈನ್ ಸೈಬರ್ ಲಾ. 9ನೆಯ ಪ್ರಶ್ನೆ, MS ವರ್ಡ್ನಲ್ಲಿ ಒಂದು ಟೇಬಲ್ ರಚಿಸಲು ಇರುವ ಹಂತಗಳನ್ನು ವಿವರಿಸಿ. ನಾನು ಹೇಳಿದ್ನಲ್ಲ, ಇಲ್ಲಿ ಈ ರೀತಿ ಪ್ರಶ್ನೆಗಳು ನಿಮಗೆ MS ವರ್ಡ್ ಅಥವಾ MS ಎಕ್ಸೆಲ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೇಳ್ತಾರೆ. ಅದ್ರ ಬಗ್ಗೆ ತಿಳ್ಕೊಂಡಿರಬೇಕಾಗತ್ತೆ. ಇನ್ನು 10ನೆಯ ಪ್ರಶ್ನೆ, ಬೈನರಿಯಿಂದ ಡೆಸಿಮಲ್ಗೆ
ಹಾಗೂ ಹಿಮ್ಮುಖವಾಗಿ ಸಂಖ್ಯೆ ಪರಿವರ್ತಿಸಲು ಇರುವ ಹಂತಗಳನ್ನು ವಿವರಿಸಿ. ಎಕ್ಸ್ಪ್ಲೈನ್ ದ ಸ್ಟೆಪ್ಸ್ ಟು ಕನ್ವರ್ಟ್ ಬೈನರಿ ಟು ಡೆಸಿಮಲ್ ಆ್ಯಂಡ್ ವೈಸ್ ವರ್ಸಾ. 11ನೆಯ ಪ್ರಶ್ನೆ, ವಿವಿಧ ಬಗೆಯ ಆಪರೇಟಿಂಗ್ ಸಿಸ್ಟಮ್ಗಳನ್ನು ವಿವರಿಸಿ. ಎಕ್ಸ್ಪ್ಲೈನ್ ಡಿಫ್ರೆಂಟ್ ಟೈಪ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್. ಇನ್ನು ಪಾರ್ಟ್ ಸಿಗೆ ಬಂದರೆ 15 ಅಂಕದ ಪ್ರಶ್ನೆ, ಯಾವುದಾದ್ರೂ 2 ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕಾಗುತ್ತೆ. 12ನೆಯ ಪ್ರಶ್ನೆ, ನೆಟ್ವರ್ಕ್ನ ಟಪೋಲಜಿಗಳನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ಎಕ್ಸ್ಪ್ಲೈನ್ ದ ಟಪೋಲಜಿಸ್ ಯೂಸ್ಡ್ ಇನ್ ನೆಟ್ವರ್ಕ್. 13ನೆಯ ಪ್ರಶ್ನೆ, ಗಾತ್ರ, ವೇಗ ಮತ್ತು ಸಾಮರ್ಥ್ಯವನ್ನು ಆಧರಿಸಿ ಕಂಪ್ಯೂಟರ್ಗಳ ವರ್ಗೀಕರಣವನ್ನು ವಿವರಿಸಿ ಅಂತೇಳಿ ಕೇಳಿದ್ದಾರೆ. ಎಕ್ಸ್ಪ್ಲೈನ್ ಕ್ಲಾಸಿಫಿಕೇಶನ್ ಆಫ್ ಕಂಪ್ಯೂಟರ್ ಬೇಸ್ಡ್ ಆನ್ ಸೈಜ್, ಸ್ಪೀಡ್ ಆ್ಯಂಡ್ ಕೆಪಾಬಿಲಿಟಿ. 14ನೆಯ ಪ್ರಶ್ನೆ, ರೇಖಾಚಿತ್ರದ ಜೊತೆಗೆ ಡಿಜಿಟಲ್ ಕಂಪ್ಯೂಟರ್ನ ಕ್ರಿಯಾತ್ಮಕ ಘಟಕವನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಯಾವುದಾದ್ರೂ ಒಂದು ಡಯಾಗ್ರಾಮ್ನ ಬರೆಯೋದಕ್ಕೆ ಕೇಳ್ತಾರೆ. ಮೆಮೊರಿ ಬಗ್ಗೆ ಕೂಡ ಡಯಾಗ್ರಾಮ್ನ ಕೇಳುವಂಥ ಚಾನ್ಸಸ್ ಇರುತ್ತೆ. 15ನೆಯ ಪ್ರಶ್ನೆ, ಡಾಸ್ ಎಂದರೇನು? ಆಂತರಿಕ ಮತ್ತು ಬಾಹ್ಯ ಡಾಸ್ ಆದೇಶಗಳನ್ನು ವಿವರಿಸಿ. ವಾಟ್ ಈಸ್ ಡಾಸ್? ಎಕ್ಸ್ಪ್ಲೈನ್ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಡಾಸ್ ಕಮಾಂಡ್ಸ್. ಇಲ್ಲಿ ಇನ್ನೂ ಒಂದು ಪ್ರಶ್ನೆ ಪತ್ರಿಕೆ ಇದೆ. ಇದು ಬಂದ್ಬಿಟ್ಟು ಸೆಕೆಂಡ್ ಇಯರ್ BA BCom ಎಕ್ಸಾಮಿನೇಷನ್ ಆಗಸ್ಟ್ ಸೆಪ್ಟೆಂಬರ್ 2016 ಪ್ರಶ್ನೆ ಪತ್ರಿಕೆ. ಇದು ಸಹ 80 ಅಂಕದ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಫಂಡಮೆಂಟಲ್ಸ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆ. ಇಲ್ಲಿ ಪಾರ್ಟ್ ಎನಲ್ಲಿ ನಾವು ನೋಡೋದಾದರೆ 5 ಅಂಕದ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಯಾವುದಾದ್ರೂ 4 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ. ಕಂಪ್ಯೂಟರ್ನ ಇತಿಹಾಸವನ್ನು ವಿವರಿಸಿ. ಎಕ್ಸ್ಪ್ಲೈನ್ ದ ಹಿಸ್ಟ್ರಿ ಆಫ್ ಕಂಪ್ಯೂಟರ್ಸ್. 2ನೆಯ ಪ್ರಶ್ನೆ, ಯಾವುದೇ 3 ಇನ್ಪುಟ್ ಸಾಧನಗಳನ್ನು ವಿವರಿಸಿ. ಡಿಸ್ಕಸ್ ಎನಿ 3 ಇನ್ಪುಟ್ ಡಿವೈಸಸ್. ಇನ್ನು 3ನೆಯ ಪ್ರಶ್ನೆ, ಸಂಕ್ಷಿಪ್ತವಾಗಿ ಕಂಪ್ಯೂಟರ್ ಮೆಮೊರಿಯನ್ನು ವಿವರಿಸಿ. ಬ್ರೀಫ್ಲಿ ಎಕ್ಸ್ಪ್ಲೈನ್ ಕಂಪ್ಯೂಟರ್ ಮೆಮೊರಿ. 4ನೆಯ ಪ್ರಶ್ನೆ, ಕಂಪೈಲರ್ ಮತ್ತು ಇಂಟರ್ಪ್ರಿಟರನ್ನು ವಿವರಿಸಿ. ಡಿಸ್ಕ್ರೈಬ್ ಕಂಪೈಲರ್ ಆ್ಯಂಡ್ ಇಂಟರ್ಪ್ರಿಟರ್. ಇನ್ನು 5ನೆಯ ಪ್ರಶ್ನೆ, ನೀವು ಹೇಗೆ ಡಾಕ್ಯುಮೆಂಟ್ಗೆ ಚಿತ್ರವನ್ನು ಸೇರಿಸುವಿರಿ? ವಿವರಿಸಿ. ಹೌ ಡು ಯು ಇನ್ಸರ್ಟ್ ಎ ಪಿಕ್ಚರ್ಸ್ ಇನ್ ಎ ಡಾಕ್ಯುಮೆಂಟ್? ಎಕ್ಸ್ಪ್ಲೈನ್ ಅಂತ ಹೇಳಿ ಕೇಳಿದ್ದಾರೆ. ಇನ್ನು 6ನೆಯ ಪ್ರಶ್ನೆ, ರೈಟ್ ಎ ನೋಟ್ ಆನ್ ಕಂಪ್ಯೂಟರ್ ಸೆಕ್ಯೂರಿಟಿ. ಎಕ್ಸ್ಪ್ಲೈನ್ ಇಟ್ಸ್ ಅಡ್ವಾಂಟೇಜಸ್. ಕಂಪ್ಯೂಟರ್ ಸುರಕ್ಷತೆ ಹಾಗೂ ಅದರ ಲಾಭಗಳನ್ನು ತಿಳಿಸಿ. ಇನ್ನು ಪಾರ್ಟ್ ಬಿಗೆ ಬಂದರೆ 10 ಅಂಕದ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಯಾವುದಾದರೂ 3 ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕಾಗುತ್ತೆ. ಮಲ್ಟಿಮೀಡಿಯಾ ಅನ್ವಯಗಳ ಪ್ರಾಮುಖ್ಯತೆಯನ್ನು ವಿವರಿಸಿ ಅಂತೇಳಿ ಕೇಳಿದ್ದಾರೆ. ಡಿಸ್ಕಸ್ ದ ಇಂಪಾರ್ಟೆನ್ಸ್ ಆಫ್ ಮಲ್ಟಿಮೀಡಿಯಾ ಅಪ್ಲಿಕೇಶನ್ಸ್. 8ನೆಯ ಪ್ರಶ್ನೆ, ಸೈಬರ್ ಕಾನೂನನ್ನು ವಿವರಿಸಿ. ಎಕ್ಸ್ಪ್ಲೈನ್ ಸೈಬರ್ ಲಾ. 9ನೆಯ ಪ್ರಶ್ನೆ, MS ವರ್ಡ್ನಲ್ಲಿ ಒಂದು ಟೇಬಲನ್ನು ರಚಿಸಲು ಇರುವಂತಹ ಹಂತಗಳನ್ನು ವಿವರಿಸಿ ಅಂತೇಳಿ ಕೇಳಿದ್ದಾರೆ. 10ನೆಯ ಪ್ರಶ್ನೆ, ಹೆಕ್ಸಾಡೆಸಿಮಲ್ ಸಂಖ್ಯೆ ವ್ಯವಸ್ಥೆಯನ್ನು ವಿವರಿಸಿ. ಡಿಸ್ಕ್ರೈಬ್ ದ ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್. ಇನ್ನು 11ನೆಯ ಪ್ರಶ್ನೆ, ವಿವಿಧ ಆಪರೇಟಿಂಗ್ ಸಿಸ್ಟಮ್ಗಳನ್ನು ವಿವರಿಸಿ. ಎಕ್ಸ್ಪ್ಲೈನ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್. ಇನ್ನು ಪಾರ್ಟ್ ಸಿಗೆ ಬಂದರೆ 15 ಅಂಕದ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಯಾವುದಾದ್ರೂ 2ಕ್ಕೆ ನಾವು ಉತ್ತರವನ್ನು ಬರೀಬೇಕಾಗುತ್ತೆ. 12ನೆಯ ಪ್ರಶ್ನೆ, ಏಕೆ ಕಂಪ್ಯೂಟರ್ ನೆಟ್ವರ್ಕನ್ನು ಬಳಸಲಾಗುತ್ತದೆ? ಇಂಟರ್ನೆಟ್ ಅಂದರೆ ಏನು? ಯಾವ ರೀತಿಯಲ್ಲಿ ಇಂಟ್ರಾನೆಟ್ ಮತ್ತು ಇಂಟರ್ನೆಟ್ ಬೇರ್ಪಡುತ್ತವೆ ತಿಳಿಸಿ. ಇಲ್ಲಿ ಇಂಟ್ರಾನೆಟ್ ಬೇರೆ, ಇಂಟರ್ನೆಟ್ ಬೇರೆ. ಇದೆರಡನ್ನ ವಿವರಣೆಯನ್ನು ಬರೆಯೋದಕ್ಕೆ ಅಥವಾ ಅದಕ್ಕೆ ಇರುವಂತಹ ಡಿಫ್ರೆನ್ಸಸ್ನ ಬರೆಯೋದಕ್ಕೆ ಇಲ್ಲಿ ಕೇಳಿದ್ದಾರೆ. ವೈ computer network is used? What do you mean by internet? In what way we can differentiate internet and intranet? 13ನೆಯ ಪ್ರಶ್ನೆ, ಗಾತ್ರ, ವೇಗ ಮತ್ತು ಸಾಮರ್ಥ್ಯವನ್ನು ಆಧರಿಸಿ ಕಂಪ್ಯೂಟರ್ಗಳ ವರ್ಗೀಕರಣವನ್ನು ವಿವರಿಸಿ. ಎಕ್ಸ್ಪ್ಲೈನ್ ಕ್ಲಾಸಿಫಿಕೇಶನ್ಸ್ ಆಫ್ ಕಂಪ್ಯೂಟರ್ ಬೇಸ್ಡ್ ಆನ್ ಸೈಜ್, ಸ್ಪೀಡ್ ಆ್ಯಂಡ್ ಕೆಪಾಬಿಲಿಟಿ. ಇನ್ನು 14ನೆಯ ಪ್ರಶ್ನೆ, ರೇಖಾಚಿತ್ರದ ಜೊತೆಗೆ ಡಿಜಿಟಲ್ ಕಂಪ್ಯೂಟರ್ನ ಕ್ರಿಯಾತ್ಮಕ ಘಟಕವನ್ನು ವಿವರಿಸಿ. ಎಕ್ಸ್ಪ್ಲೈನ್ ದ ಫಂಕ್ಷನಲ್ ಯೂನಿಟ್ಸ್ ಆಫ್ ಡಿಜಿಟಲ್ ಕಂಪ್ಯೂಟರ್ ವಿತ್ ದ ಹೆಲ್ಪ್ ಆಫ್ ಡಯಾಗ್ರಾಮ್. ವಾಟ್ ಈಸ್ ಡಾಸ್? ಎಕ್ಸ್ಪ್ಲೈನ್ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಡಾಸ್ ಕಮಾಂಡ್ಸ್. ಡಾಸ್ ಎಂದರೇನು? ಆಂತರಿಕ ಮತ್ತು ಬಾಹ್ಯ ಡಾಸ್ ಆದೇಶಗಳನ್ನು ವಿವರಿಸಿ. ಇಲ್ಲಿ ನಾವು ನೋಡಿದಾಗ ಆಲ್ಮೋಸ್ಟ್ ಎಲ್ಲ ಕೇಳಿರುವಂತಹ ಪ್ರಶ್ನೆಗಳನ್ನೇ ಇಲ್ಲೂ ಸಹ ಕೇಳಿದ್ದಾರೆ. ಎಲ್ಲ ರಿಪೀಟೆಡ್ ಆಗಿರುವಂತಹ
ಪ್ರಶ್ನೆಗಳೇ ಆಗಿರುತ್ತೆ. 2015 ಇನ್ನೂ ಒಂದು ಪ್ರಶ್ನೆ ಪತ್ರಿಕೆ ಇದೆ. ಇದು ಬಂದ್ಬಿಟ್ಟು ನವೆಂಬರ್-ಡಿಸೆಂಬರ್ಲಿ ಆಗಿರುವಂತಹ ಎಕ್ಸಾಮ್. ಇದು ಅಂದರೆ ಜುಲೈ ಸೈಕಲ್ನ ಪೇಪರ್ ಆಗಿರುತ್ತೆ. 80 ಅಂಕದ ಪ್ರಶ್ನೆ ಪತ್ರಿಕೆ. ಕೆಳಗಿನ ಪ್ರಶ್ನೆಗಳಿಗೆ ಯಾವುದಾದರೂ 4ಕ್ಕೆ ಉತ್ತರಿಸಿ ಅಂತ ಹೇಳಿ ಕೇಳಿದ್ದಾರೆ. ಮೊದಲನೇ ಪ್ರಶ್ನೆ, ಅನಲಾಗ್, ಡಿಜಿಟಲ್ ಮತ್ತು ಹೈಬ್ರಿಡ್ ಕಂಪ್ಯೂಟರ್ಗಳನ್ನು ಬೇರ್ಪಡಿಸಿ ವ್ಯತ್ಯಾಸವನ್ನು ತಿಳಿಸಿ. ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಅನಲಾಗ್, ಡಿಜಿಟಲ್ ಆ್ಯಂಡ್ ಹೈಬ್ರಿಡ್ ಕಂಪ್ಯೂಟರ್ಸ್. ಇನ್ನು ಎರಡನೆಯ ಪ್ರಶ್ನೆ, ಆಪರೇಟಿಂಗ್ ಸಿಸ್ಟಮ್ ಕಾರ್ಯಗಳನ್ನು ವಿವರಿಸಿ. ಎಕ್ಸ್ಪ್ಲೈನ್ ದ ಫಂಕ್ಷನ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್. ಮೂರನೆಯ ಪ್ರಶ್ನೆ, ಎಕ್ಸ್ಪ್ಲೈನ್ ದ ಕಾನ್ಸೆಪ್ಟ್ ಆಫ್ ವರ್ಲ್ಡ್ ವೈಡ್ ವೆಬ್ ಇನ್ ಡೀಟೇಲ್. ವರ್ಲ್ಡ್ ವೈಡ್ ವೆಬ್ ಅಂದರೆ WWW ಪರಿಕಲ್ಪನೆಯನ್ನು ವಿವರಿಸಿ. ನಾಲ್ಕನೆಯ ಪ್ರಶ್ನೆ, ದಶಮಾಂಶ ಸಂಖ್ಯೆ ವ್ಯವಸ್ಥೆಯ ಅರ್ಥವೇನು? ವಾಟ್ ಯು ಮೀನ್ ಬೈ ಡೆಸಿಮಲ್ ನಂಬರ್ ಸಿಸ್ಟಮ್. ಐದನೆಯ ಪ್ರಶ್ನೆ, IT 2000 ಆ್ಯಕ್ಟನ್ನು ವಿವರಿಸಿ, ಅದರ ಉದ್ದೇಶಗಳನ್ನು ತಿಳಿಸಿ. ಡಿಸ್ಕಸ್ ಬ್ರೀಫ್ಲಿ IT ಆ್ಯಕ್ಟ್ 2000 ಆ್ಯಂಡ್ ಇಟ್ಸ್ ಆಬ್ಜೆಕ್ಟಿವ್. ಆರನೆಯ ಪ್ರಶ್ನೆ, MS ಎಕ್ಸೆಲ್ನ ಲಕ್ಷಣಗಳನ್ನು ಬರೆಯಿರಿ. ರೈಟ್ ದ ಫ್ಯೂಚರ್ಸ್ ಆಫ್ MS ಎಕ್ಸೆಲ್. ಇನ್ನು ಪಾರ್ಟ್ ಬಿಗೆ ಬಂದರೆ 10 ಅಂಕದ ಪ್ರಶ್ನೆಗಳಾಗಿರುತ್ತೆ. ಯಾವುದಾದ್ರೂ 3ಕ್ಕೆ ಉತ್ತರವನ್ನು ಬರೀಬೇಕಾಗತ್ತೆ. ವಾಟ್ ಈಸ್ ಕಂಪ್ಯೂಟರ್? ಎಕ್ಸ್ಪ್ಲೈನ್ ದ ಜನರೇಷನ್ ಆಫ್ ಕಂಪ್ಯೂಟರ್. ಕಂಪ್ಯೂಟರ್ ಎಂದರೇನು? ಕಂಪ್ಯೂಟರ್ನ ತಲೆಮಾರುಗಳನ್ನು ವಿವರಿಸಿ. 8ನೆಯ ಪ್ರಶ್ನೆ, ರೇಖಾಚಿತ್ರದ ಜೊತೆಗೆ ಡಿಜಿಟಲ್ ಕಂಪ್ಯೂಟರ್ನ ಕ್ರಿಯಾತ್ಮಕ ಘಟಕಗಳನ್ನು ವಿವರಿಸಿ. ಎಕ್ಸ್ಪ್ಲೈನ್ ದ ಫಂಕ್ಷನಲ್ ಯೂನಿಟ್ಸ್ ಆಫ್ ಡಿಜಿಟಲ್ ಕಂಪ್ಯೂಟರ್ ವಿತ್ ದ ಹೆಲ್ಪ್ ಆಫ್ ಡಯಾಗ್ರಾಮ್. 9ನೆಯ ಪ್ರಶ್ನೆ, ವಿವಿಧ ಮಾನಿಟರ್ಗಳನ್ನು ವಿವರಿಸಿ. ಎಕ್ಸ್ಪ್ಲೈನ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಮಾನಿಟರ್ಸ್. 10ನೆಯ ಪ್ರಶ್ನೆ, ಇಮೇಲ್ ಬಗ್ಗೆ ಟಿಪ್ಪಣಿಯನ್ನು ಬರೆಯಿರಿ. ರೈಟ್ ಎ ನೋಟ್ ಆನ್ ಇಮೇಲ್. 11ನೆಯ ಪ್ರಶ್ನೆ, ವೈರಸ್ ಎಂದರೇನು? ಅವುಗಳ ವಿವಿಧತೆಗಳನ್ನು ವಿವರಿಸಿ. ವಾಟ್ ಯು ಮೀನ್ ಬೈ ವೈರಸ್? ಎಕ್ಸ್ಪ್ಲೈನ್ ಡಿಫ್ರೆಂಟ್ ಟೈಪ್ಸ್ ಆಫ್ ವೈರಸ್. ಇನ್ನು ಪಾರ್ಟ್ ಸಿಗೆ ಬಂದರೆ 15 ಅಂಕದ ಪ್ರಶ್ನೆಗಳಾಗಿರುತ್ತೆ. ಯಾವುದಾದ್ರೂ 2ಕ್ಕೆ ನಾವು ಉತ್ತರವನ್ನು ಬರೀಬೇಕಾಗತ್ತೆ. 12ನೆಯ ಪ್ರಶ್ನೆ, ನೆಟ್ವರ್ಕ್ ಟಪಾಲಜಿಸ್ ಬಗ್ಗೆ ಸಂಕ್ಷಿಪ್ತವಾಗಿ ಚರ್ಚಿಸಿ. ಬ್ರೀಫ್ಲಿ ಡಿಸ್ಕಸ್ ನೆಟ್ವರ್ಕ್ ಟಪಾಲಜಿಸ್. 13ನೆಯ ಪ್ರಶ್ನೆ, ಹುಡುಕಾಟ ಇಂಜಿನ್ ಎಂದರೇನು? ಹುಡುಕಾಟ ಇಂಜಿನ್ ರೀತಿಯನ್ನು ವಿವರಿಸಿ. ವಾಟ್ ಈಸ್ ಸರ್ಚ್ ಇಂಜಿನ್? ಎಕ್ಸ್ಪ್ಲೈನ್ ದ ಟೈಪ್ಸ್ ಆಫ್ ಸರ್ಚ್ ಇಂಜಿನ್. ಇನ್ನು 14ನೆಯ ಪ್ರಶ್ನೆ, ಎಕ್ಸ್ಪ್ಲೈನ್ ದ ಇಂಪಾರ್ಟೆನ್ಸ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಇನ್ ಎ ಡೇ ಟು ಡೇ ಆಕ್ಟಿವಿಟೀಸ್. ನಮ್ಮ ದಿನನಿತ್ಯ ಜೀವನದಲ್ಲಿ ಕಂಪ್ಯೂಟರ್ ಅನ್ವಯಗಳು ಮತ್ತು ಪ್ರಾಮುಖ್ಯತೆಯನ್ನು ವಿವರಿಸಿ. ಇನ್ನು 15ನೆಯ ಪ್ರಶ್ನೆ, MS ವರ್ಡ್ನಲ್ಲಿ ಮೇಲ್ ವಿಲೀನ ಸೌಲಭ್ಯವನ್ನು ವಿವರಿಸಿ. ಎಕ್ಸ್ಪ್ಲೈನ್ ಮೇಲ್ ಮರ್ಜ್ ಫೆಸಿಲಿಟೀಸ್ ಇನ್ MS ವರ್ಡ್. ಇಲ್ಲಿಯೂ ಸಹ ಆಲ್ಮೋಸ್ಟ್ ಎಲ್ಲ ರಿಪೀಟ್ ಆಗಿ ಕೇಳಿರುವಂತಹ ಪ್ರಶ್ನೆನೇ ಆಗಿರುತ್ತೆ. BA BCom ಓಪನ್ ಬುಕ್ ಎಕ್ಸಾಮಿನೇಷನ್ ಸೆಪ್ಟೆಂಬರ್-ಅಕ್ಟೋಬರ್ 2020 ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಇದು ಸಹ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಪತ್ರಿಕೆ. ಇದು 80 ಅಂಕದ ಪ್ರಶ್ನೆ ಪತ್ರಿಕೆ. ಕೆಳಗಿನ ಯಾವುದಾದರೂ 4 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ 5 ಅಂಕದ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಕಂಪ್ಯೂಟರ್ಗಳನ್ನು ಗಾತ್ರ ಹಾಗೂ ಆಕಾರದ ಮೇಲೆ ವಿಂಗಡಿಸಿ ಅಂತೇಳಿ ಕೇಳಿದ್ದಾರೆ. ಎಕ್ಸ್ಪ್ಲೈನ್ ಕ್ಲಾಸಿಫಿಕೇಷನ್ಸ್ ಆಫ್ ಕಂಪ್ಯೂಟರ್ ಬೇಸ್ಡ್ ಆನ್ ಸೈಜ್ ಆ್ಯಂಡ್ ಶೇಪ್. 2ನೆಯ ಪ್ರಶ್ನೆ, ಆಪರೇಟಿಂಗ್ ಸಿಸ್ಟಮ್ ಎಂದರೇನು? ಅದರ ಕಾರ್ಯಗಳನ್ನು ವಿವರಿಸಿ ಅಂತೇಳಿ ಕೇಳಿದ್ದಾರೆ. ಡಿಫೈನ್ ಆಪರೇಟಿಂಗ್ ಸಿಸ್ಟಮ್. ರೈಟ್ ಇಟ್ಸ್ ಫಂಕ್ಷನ್ಸ್. ಇನ್ನು 13ನೆಯ ಪ್ರಶ್ನೆ, ವೈರಸ್ಗಳ ವಿವಿಧತೆ ಬಗ್ಗೆ ಟಿಪ್ಪಣಿಯನ್ನು ಬರೆಯಿರಿ. ರೈಟ್ ಎ ನೋಟ್ ಆನ್ ಟೈಪ್ಸ್ ಆಫ್ ವೈರಸ್. 4ನೆಯ ಪ್ರಶ್ನೆ, ಬೈನರಿ ಸಂಖ್ಯೆಯನ್ನು ಡೆಸಿಮಲ್ಗೆ ಪರಿವರ್ತಿಸುವ ಹಂತಗಳನ್ನು ಉದಾಹರಣೆ ಸಮೇತ ವಿವರಿಸಿ. ರೈಟ್ ದ ಸ್ಟೆಪ್ಸ್ ಟು ಕನ್ವರ್ಟ್ ಬೈನರಿ ಟು ಡೆಸಿಮಲ್ ನಂಬರ್ ವಿತ್ ಎಕ್ಸಾಂಪಲ್. 5ನೆಯ ಪ್ರಶ್ನೆ, ಸೈಬರ್ ಕಾನೂನನ್ನು ವಿವರಿಸಿ. ಎಕ್ಸ್ಪ್ಲೈನ್ ದ ಸೈಬರ್ ಲಾ. 6ನೆಯ ಪ್ರಶ್ನೆ, ಅಂತರ್ಜಾಲದ ಉಪಯೋಗಗಳನ್ನು ಬರೆಯಿರಿ. ರೈಟ್ ಎ ಅಡ್ವಾಂಟೇಜಸ್ ಆಫ್ ಇಂಟರ್ನೆಟ್. ಇನ್ನು ಪಾರ್ಟ್ ಬಿಗೆ ಬಂದರೆ 10 ಅಂಕದ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಯಾವುದಾದ್ರೂ 3ಕ್ಕೆ ಉತ್ತರವನ್ನು ಬರೀಬೇಕಾಗತ್ತೆ. ಡಿಸ್ಕಸ್ ಬ್ರೀಫ್ಲಿ IT ಆ್ಯಕ್ಟ್ 2000 ಆ್ಯಂಡ್ ಇಟ್ಸ್ ಆಬ್ಜೆಕ್ಟಿವ್. IT 2000 ಆ್ಯಕ್ಟ್ನ ಉದ್ದೇಶ ಸಮೇತ ವಿವರಿಸಿ. 8ನೆಯ ಪ್ರಶ್ನೆ, ರೇಖಾಚಿತ್ರದ ಸಮೇತ ಕಂಪ್ಯೂಟರ್ನ ವಿವಿಧ ಘಟಕಗಳನ್ನು ವಿವರಿಸಿ. ಎಕ್ಸ್ಪ್ಲೈನ್ ಫಂಕ್ಷನಲ್ ಯೂನಿಟ್ಸ್ ಆಫ್ ಡಿಜಿಟಲ್ ಕಂಪ್ಯೂಟರ್ ವಿತ್ ದ ಹೆಲ್ಪ್ ಆಫ್ ಡಯಾಗ್ರಾಮ್. 9ನೆಯ ಪ್ರಶ್ನೆ, MS ವರ್ಡ್ನ ಮೇಲೆ ವಿಲೀನತೆಯನ್ನು ವಿವರಿಸಿ. ಎಕ್ಸ್ಪ್ಲೈನ್ ಮೇಲ್ ಮರ್ಜ್ ಫೆಸಿಲಿಟಿ ಯೂಸ್ಡ್ ಇನ್ MS ವರ್ಡ್.
ಇನ್ನು 10ನೆಯ ಪ್ರಶ್ನೆ ಕಂಪ್ಯೂಟರ್ ಸೆಕ್ಯೂರಿಟಿಯ ಬಗ್ಗೆ ಟಿಪ್ಪಣಿಯನ್ನು ಬರೆಯಿರಿ, ಅದರ ಅನುಕೂಲತೆಗಳನ್ನು ವಿವರಿಸಿ. ಇನ್ನು 11ನೆಯ ಪ್ರಶ್ನೆ ಸೆಕೆಂಡರಿ ಮೆಮೊರಿ ಬಗ್ಗೆ ವಿವರಿಸಿ. ಎಕ್ಸ್ಪ್ಲೈನ್ ಸೆಕೆಂಡರಿ ಮೆಮೊರಿ ಇನ್ ಡಿಟೇಲ್. ಇನ್ನು ಪಾರ್ಟ್ ಸಿಗೆ ಬಂದರೆ 15 ಅಂಕದ ಪ್ರಶ್ನೆಗಳಾಗಿರುತ್ತೆ. ಯಾವುದಾದ್ರೂ 2 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಕಂಪ್ಯೂಟರ್ನ ವಿವಿಧ ಪೀಳಿಗೆಗಳನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ಎಕ್ಸ್ಪ್ಲೈನ್ ದ ಡಿಫ್ರೆಂಟ್ ಜನರೇಷನ್ಸ್ ಆಫ್ ಕಂಪ್ಯೂಟರ್. 13ನೆಯ ಪ್ರಶ್ನೆ MS ಪವರ್ ಪಾಯಿಂಟ್ನಲ್ಲಿ ಟೇಬಲ್ಸ್ ಚಿತ್ರಗಳನ್ನು ಹೇಗೆ ಸೇರಿಸುವಿರಿ ವಿವರಿಸಿ. ಹೌ ಡು ಯು ಕ್ರಿಯೇಟ್ ಎ ಸ್ಲೈಡ್ಸ್ ಇನ್ MS ಪವರ್ ಪಾಯಿಂಟ್ ಬೈ ಇನ್ಕ್ಲೂಡಿಂಗ್ ಟೇಬಲ್ಸ್ ಪಿಕ್ಚರ್ಸ್ ಎಕ್ಸ್ಪ್ಲೈನ್ ಅಂತ ಕೇಳಿದ್ದಾರೆ. 14ನೆಯ ಪ್ರಶ್ನೆ MS ವಿಂಡೋಸ್ನ ವಿವಿಧ ಘಟಕಗಳನ್ನು ವಿವರಿಸಿ. ಎಕ್ಸ್ಪ್ಲೈನ್ ಡಿಫ್ರೆಂಟ್ ಕಾಂಪೊನೆಂಟ್ಸ್ ಆಫ್ MS ವಿಂಡೋಸ್. ಇನ್ನು 15ನೆಯ ಪ್ರಶ್ನೆ ನೆಟ್ವರ್ಕ್ ಜಾಲಬಂಧಗಳನ್ನು ವಿವರಿಸಿ. ಬ್ರೀಫ್ಲಿ ಡಿಸ್ಕಸ್ ನೆಟ್ವರ್ಕ್ ಟಪಾಲಜೀಸ್. ಇಲ್ಲಿ ಇನ್ನೊಂದು ಪ್ರಶ್ನೆ ಪತ್ರಿಕೆ ಇದೆ. ಇದನ್ನು ಸಹ ಏಪ್ರಿಲ್ ಮೇ 2022 ಪ್ರಶ್ನೆ ಪತ್ರಿಕೆ, ಆದರೆ 90 ಅಂಕದ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಮೊದಲಿಗೆ 10 ಅಂಕದ ಪ್ರಶ್ನೆಗಳನ್ನು ಸೆಕ್ಷನ್ ಎನಲ್ಲಿ ಕೇಳಿದ್ದಾರೆ. ಮೊದಲ ಪ್ರಶ್ನೆ ಗಣಕಯಂತ್ರದ ಒಳ ವ್ಯವಸ್ಥೆಯನ್ನು ರೇಖಾಚಿತ್ರದ ಮೂಲಕ ವಿವರಿಸಿ. ಎಕ್ಸ್ಪ್ಲೈನ್ ದ ಕಂಪ್ಯೂಟರ್ ಆರ್ಗನೈಸೇಷನ್ ವಿತ್ ದ ಹೆಲ್ಪ್ ಆಫ್ ಎ ಡಯಾಗ್ರಾಮ್ ಅಂತ ಹೇಳಿ ಕೇಳಿದ್ದಾರೆ. ಇನ್ನು 2ನೆಯ ಪ್ರಶ್ನೆ ಎಕ್ಸ್ಪ್ಲೈನ್ ದ ಫ್ಯೂಚರ್ಸ್ ಆಫ್ ವಿಂಡೋಸ್ ಆ್ಯಂಡ್ ಡಾಸ್ ಆಪ್ರೇಟಿಂಗ್ ಸಿಸ್ಟಮ್. ಇಲ್ಲಿ ಡಾಸ್ ಬಗ್ಗೆ ನಿಮಗೆ ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲೂ ಪ್ರಶ್ನೆಗಳನ್ನು ಕೇಳ್ತಾರೆ. ಹಾಗಾಗಿ ಡಾಸ್ ಕಮಾಂಡ್ಸ್ಗಳನ್ನು ನೀವು ತಿಳ್ಕೊಂಡಿರಬೇಕಾಗತ್ತೆ. ಒಂದು 5ರಿಂದ 10 ಆದರೂ ನೀವು ತಿಳ್ಕೊಳ್ಳೇಬೇಕು. ಯಾಕಂತಂದರೆ 10 ಅಂಕಕ್ಕಾದರೂ ಕೇಳ್ಬೋದು, 5 ಅಂಕಕ್ಕಾದರೂ ಕೇಳ್ಬೋದು. ಆವಾಗ ನಿಮಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಗೊತ್ತಿರಬೇಕಾಗತ್ತೆ. ಇನ್ನು 3ನೆಯ ಪ್ರಶ್ನೆ ವಿವಿಧ ರೀತಿಯ ಗಣಕ ಭಾಷೆಗಳನ್ನು ವಿವರಿಸಿ. ಎಕ್ಸ್ಪ್ಲೈನ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಕಂಪ್ಯೂಟರ್ ಲ್ಯಾಂಗ್ವೇಜ್. ಕಂಪ್ಯೂಟರ್ ಲ್ಯಾಂಗ್ವೇಜಸ್ ಅಂತ ಹೇಳಿನೇ ಬರುತ್ತೆ. ಅದರಲ್ಲಿ ಯಾವುದೆಲ್ಲ ಲ್ಯಾಂಗ್ವೇಜಸ್ ಬರುತ್ತೆ ಕಂಪ್ಯೂಟರ್ದು ಅನ್ನೋದನ್ನು ಅಲ್ಲಿ ವಿವರಣೆಯನ್ನು ಬರೀಬೇಕಾಗತ್ತೆ. ಅಲ್ಲಿ ಪಾಯಿಂಟ್ ವೈಸ್ ನೀವು ಬರೀರಿ, ಪಾಯಿಂಟ್ ಹಾಕಿ ಅದನ್ನು ಎಕ್ಸ್ಪ್ಲೈನ್ ಮಾಡಿ. ಇನ್ನು 4ನೆಯ ಪ್ರಶ್ನೆ ಉದ್ದಿಮೆ ಹಾಗೂ ವಾಣಿಜ್ಯದ ಮೇಲೆ ಮಾಹಿತಿ ತಂತ್ರಜ್ಞಾನದ ಪ್ರಭಾವವನ್ನು ಚರ್ಚಿಸಿ ಅಂತ ಹೇಳಿ ಕೇಳಿದ್ದಾರೆ. ಡಿಸ್ಕಸ್ ದ ಇಂಪಾರ್ಟೆನ್ಸ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಆಫ್ ಇಂಡಸ್ಟ್ರಿ ಆ್ಯಂಡ್ ಕಾಮರ್ಸ್ ಅಂತ ಹೇಳಿ ಕೇಳಿದ್ದಾರೆ. ಇನ್ನು 5ನೆಯ ಪ್ರಶ್ನೆ ಎಕ್ಸ್ಪ್ಲೈನ್ ಇಂಪ್ಯಾಕ್ಟ್ ಆ್ಯಂಡ್ ನಾನ್ ಇಂಪ್ಯಾಕ್ಟ್ ಪ್ರಿಂಟರ್ಸ್. ಇಂಪ್ಯಾಕ್ಟ್ ಮತ್ತು ನಾನ್ ಇಂಪ್ಯಾಕ್ಟ್ ಮುದ್ರಕಗಳ ಲಕ್ಷಣಗಳನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. 6ನೆಯ ಪ್ರಶ್ನೆ ಅಂತರ್ಜಾಲದ ಉಪಯೋಗ ಮತ್ತು ದುರುಪಯೋಗಗಳನ್ನು ವಿವರಿಸಿ. ಇಲ್ಲಿ ಎರಡನ್ನೂ ನಾವು ವಿವರಣೆಯನ್ನು ಮಾಡಬೇಕಾಗಿರೋದ್ರಿಂದ ಫಸ್ಟಿಗೆ ಅಂತರ್ಜಾಲದ ಉಪಯೋಗ ಅಥವಾ ಯೂಸಸ್ ಆಫ್ ಇಂಟರ್ನೆಟ್ ಅಂತ ಹೇಳಿ ಹೆಡ್ಡಿಂಗನ್ನು ಹಾಕಿ ಅದನ್ನು ಕೂಡ ನೀವು ಪಾಯಿಂಟ್ ವೈಸು ಬರಿಬೇಕಾಗತ್ತೆ. ಪಾಯಿಂಟ್ ಹಾಕಿ ಬರೆಯೋದು ತುಂಬ ಒಳ್ಳೆಯದು. ಅಂತರ್ಜಾಲದ ಉಪಯೋಗದ ಬಗ್ಗೆ ಒಂದಷ್ಟು ಪಾಯಿಂಟ್ಗಳಲ್ಲಿ ನೀವು ವಿವರಣೆ ಮಾಡಿದ ಮೇಲೆ ನೆಕ್ಸ್ಟು ದುರುಪಯೋಗಗಳು ಅಂತ ಹೇಳಿ ಹೆಡ್ಡಿಂಗನ್ನು ಹಾಕಿ ಆಮೇಲೆ ಪಾಯಿಂಟ್ ವೈಸ್ ನೀವು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ಬೋದಾಗಿರುತ್ತೆ. ಸೆಕ್ಷನ್ ಬಿಗೆ ಬಂದರೆ 6 ಅಂಕದ ಪ್ರಶ್ನೆಗಳನ್ನು ಕೇಳಿದ್ದಾರೆ. 5 ಪ್ರಶ್ನೆಗಳಿಗೆ ಉತ್ತರವನ್ನು ಬರಿಬೇಕಾಗತ್ತೆ. ತಾರಾ ಜಾಲ ವ್ಯೂಹ ಹಾಗೂ ಉಂಗುರ ಜಾಲ ವ್ಯೂಹಗಳಿಗಿರುವ ವ್ಯತ್ಯಾಸಗಳನ್ನು ವಿವರಿಸಿ. ಬ್ರಿಂಗ್ ಔಟ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಸ್ಟಾರ್ ನೆಟ್ವರ್ಕ್ ಆ್ಯಂಡ್ ರಿಂಗ್ ನೆಟ್ವರ್ಕ್. ನಿಮಗೆ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ನೀವು ನೋಡಿರ್ಬೋದು, ಟೈಪ್ಸ್ ಆಫ್ ನೆಟ್ವರ್ಕ್ನ ವಿವರಣೆಯನ್ನು ಬರೆಯೋದಕ್ಕೆ ಕೇಳಿದರು. ಇಲ್ಲಿ ಅವರೇ ಕೊಟ್ಟಿದ್ದಾರೆ ಸ್ಟಾರ್ ನೆಟ್ವರ್ಕ್ ಮತ್ತು ರಿಂಗ್ ನೆಟ್ವರ್ಕ್ ಅಂತ ಹೇಳಿ. ಹಾಗಂತಂದರೆ ಏನು ಅನ್ನೋದನ್ನು ನಾವಿಲ್ಲಿ ಬರೀಬೇಕಾಗತ್ತೆ. ಸ್ಟಾರ್ ನೆಟ್ವರ್ಕ್ ಅಂದರೆ ಏನು, ಅದು ಯಾವ ರೀತಿ ಕನೆಕ್ಟ್ ಆಗುತ್ತೆ ಒಂದು ಸಿಸ್ಟಮಿಂದ ಒಂದು ಸಿಸ್ಟಮ್ಗೆ. ಈಗ ರಿಂಗ್ ನೆಟ್ವರ್ಕ್ ಅಂತಂದರೆ ಏನು, ಅದು ಯಾವ ರೀತಿ ಕನೆಕ್ಟ್ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ಬರೀಬೇಕಾಗತ್ತೆ. ನೆಕ್ಸ್ಟು 8ನೆಯ ಪ್ರಶ್ನೆ ಅಂತರ್ಜಾಲದ ಉಪಯೋಗ ಮತ್ತು ದುರುಪಯೋಗಗಳನ್ನು ವಿವರಿಸಿ. ಎಕ್ಸ್ಪ್ಲೈನ್ ದ ಅಡ್ವಾಂಟೇಜಸ್ ಆ್ಯಂಡ್ ಡ್ರಾ ಬ್ಯಾಕ್ಸ್ ಆಫ್ ಇಂಟರ್ನೆಟ್. 9ನೆಯ ಪ್ರಶ್ನೆ ಎಕ್ಸ್ಪ್ಲೈನ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಕಂಪ್ಯೂಟರ್ ಲ್ಯಾಂಗ್ವೇಜಸ್. ಕಂಪ್ಯೂಟರ್ ಲ್ಯಾಂಗ್ವೇಜಸ್ಸು ಅಲ್ಲಿ ಮೊದಲಿಗೂ ಸಹ ಪ್ರಶ್ನೆಯನ್ನು ಕೇಳಿದರು. ಕಂಪ್ಯೂಟರ್ ಲ್ಯಾಂಗ್ವೇಜ್ಗಳ ಬಗ್ಗೆ ವಿವರಣೆಯನ್ನು ಬರೆಯೋದಕ್ಕೆ ಇಲ್ಲೂ ಸಹ ಕೇಳಿದ್ದಾರೆ. ವಿವಿಧ ರೀತಿಯ ಗಣಕ ಭಾಷೆಗಳನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ಇನ್ನು 10ನೆಯ ಪ್ರಶ್ನೆ ಡಿಜಿಟಲ್ ಕಂಪ್ಯೂಟರ್ ಹಾಗೂ ಅನಲಾಗ್ ಕಂಪ್ಯೂಟರ್ ಇವೆರಡರ ನಡುವೆ ಇರುವಂತಹ
ವ್ಯತ್ಯಾಸಗಳನ್ನು ಹೊರತನ್ನಿ ಅಂತ ಹೇಳಿ ಕೇಳಿದ್ದಾರೆ. ಉನ್ನತ ಮಟ್ಟದ ಮತ್ತು ಕೆಳಮಟ್ಟದ ಭಾಷೆಯ ಬಗ್ಗೆ ವ್ಯತ್ಯಾಸವನ್ನು ಬರೆಯಿರಿ. ಇಲ್ಲಿ ಕಂಪ್ಯೂಟರಲ್ಲಿ ಹೈ ಲ್ಯಾಂಗ್ವೇಜ್ ಮತ್ತು ಲೋ ಲ್ಯಾಂಗ್ವೇಜ್ ಅಂತ ಹೇಳಿ ಬರುತ್ತಲ್ವ, ಆ ಎರಡು ಲ್ಯಾಂಗ್ವೇಜ್ಗಳ ನಡುವೆ ಇರುವಂತಹ ವ್ಯತ್ಯಾಸಗಳನ್ನು ನಾವಿಲ್ಲಿ ಬರಿಬೇಕಾಗತ್ತೆ. ಇನ್ನು 12ನೆಯ ಪ್ರಶ್ನೆ, ವಿವಿಧ ಕಂಪ್ಯೂಟರ್ ಪೀಳಿಗೆಗಳನ್ನು ವಿವರಿಸಿ. ಇಲ್ಲಿ ಕಂಪ್ಯೂಟರ್ನ ಜನರೇಷನ್ಸ್ ಏನಂತ ಹೇಳಿ ಇದೆಯಲ್ಲ, ಇಲ್ಲಿ ಆ ಜನರೇಷನ್ಗಳನ್ನು ನಾವಿಲ್ಲಿ ವಿವರಣೆಯನ್ನು ಬರೀಬೇಕಾಗತ್ತೆ. 13ನೆಯ ಪ್ರಶ್ನೆ, ವಿಜ್ಞಾನ ಹಾಗೂ ಶಿಕ್ಷಣದಲ್ಲಿ ಕಂಪ್ಯೂಟರ್ ಅನ್ವಯಿಕೆಗಳನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ನಾವು ಎಜುಕೇಷನ್ ಮತ್ತು ಸೈನ್ಸ್ಗೆ ಸಂಬಂಧಪಟ್ಟಂತೆ ಯಾವ ರೀತಿ ನಾವು ಕಂಪ್ಯೂಟರ್ ಅಪ್ಲಿಕೇಶನ್ಸ್ಗಳನ್ನು ಬಳಸ್ತಾ ಇದ್ದೀವಿ ಅನ್ನೋದನ್ನು ಸಹ ಇಲ್ಲಿ ವಿವರಣೆಯನ್ನು ಬರೆಯೋದಕ್ಕೆ ಕೇಳಿದ್ದಾರೆ. ಇದು ಹಳೆ ಪ್ರಶ್ನೆ ಪತ್ರಿಕೆ ಇದೆ. ಇದು ಬಂದ್ಬಿಟ್ಟು ಸೆಕೆಂಡ್ ಇಯರ್ BA BCom ಎಕ್ಸಾಮಿನೇಷನ್ ಜೂನ್-ಜುಲೈ 2015 ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಇದು 80 ಅಂಕದ ಪ್ರಶ್ನೆ ಪತ್ರಿಕೆ. ಆಗ ಯಾವ ರೀತಿ ಪ್ರಶ್ನೆಗಳನ್ನು ತೆಗೆದಿದ್ರು ಅಂತ ಹೇಳಿ ನೋಡೋಣ. ಮೊದಲಿಗೆ ಪಾರ್ಟ್ ಎನಲ್ಲಿ 5 ಅಂಕದ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಕೆಳಗಿನ ಪ್ರಶ್ನೆಗಳನ್ನು ಯಾವುದಾದರೂ 4ಕ್ಕೆ ಉತ್ತರಿಸಿ ಅಂತೇಳಿ ಕೇಳಿದ್ದಾರೆ. ಕಂಪ್ಯೂಟರ್ನ ಗಾತ್ರ, ವೇಗ ಮತ್ತು ಸಾಮರ್ಥ್ಯವನ್ನು ಆಧರಿಸಿ ಕಂಪ್ಯೂಟರ್ಗಳ ವರ್ಗೀಕರಣವನ್ನು ವಿವರಿಸಿ. ಎಕ್ಸ್ಪ್ಲೈನ್ ದ ಕ್ಲಾಸಿಫಿಕೇಷನ್ಸ್ ಆಫ್ ಕಂಪ್ಯೂಟರ್ ಬೇಸ್ಡ್ ಆನ್ ಸೈಜ್, ಸ್ಪೀಡ್ ಆ್ಯಂಡ್ ಕೆಪಾಬಿಲಿಟಿ. ಇದು ನಾವು ಪ್ರಶ್ನೆಗಳ ಪತ್ರಿಕೆಯನ್ನು ಈ ರೀಸೆಂಟ್ ಪ್ರಶ್ನೆ ಪತ್ರಿಕೆಯನ್ನು ಏನು ನೋಡಿದ್ವಲ್ಲ ಅದರಲ್ಲೂ ಸಹ ಕೇಳಿದರು. ಇನ್ನು 2ನೆಯ ಪ್ರಶ್ನೆ, ಡಾಸ್ ಎಂದರೇನು? ಆಂತರಿಕ ಮತ್ತು ಬಾಹ್ಯ ಡಾಸ್ ಆದೇಶಗಳನ್ನು ವಿವರಿಸಿ. ಇದು ಸಹ ಕೇಳಿದರು. ವಾಟ್ ಈಸ್ ಡಾಸ್? ಎಕ್ಸ್ಪ್ಲೈನ್ ದ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಡಾಸ್ ಕಮಾಂಡ್ಸ್. ಇನ್ನು 3ನೆಯ ಪ್ರಶ್ನೆ, ವೈರಸ್ ಎಂದರೇನು? ಅವುಗಳ ವಿವಿಧತೆಗಳನ್ನು ವಿವರಿಸಿ. ವಾಟ್ ಯು ಮೀನ್ ಬೈ ವೈರಸ್? ಎಕ್ಸ್ಪ್ಲೈನ್ ಡಿಫ್ರೆಂಟ್ ಟೈಪ್ಸ್ ಆಫ್ ವೈರಸ್. ಇನ್ನು ನೆಕ್ಸ್ಟ್ 4ನೇದು, ಹೆಕ್ಸಾಡೆಸಿಮಲ್ ಸಂಖ್ಯೆ ವ್ಯವಸ್ಥೆಯನ್ನು ವಿವರಿಸಿ. ಡಿಸ್ಕ್ರೈಬ್ ದ ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್. 5ನೆಯ ಪ್ರಶ್ನೆ, ಸೈಬರ್ ಕಾನೂನನ್ನು ವಿವರಿಸಿ. ಎಕ್ಸ್ಪ್ಲೈನ್ ಸೈಬರ್ ಲಾ. 6ನೆಯ ಪ್ರಶ್ನೆ, ವಿವಿಧ ಆಪರೇಟಿಂಗ್ ಸಿಸ್ಟಮ್ಗಳನ್ನು ವಿವರಿಸಿ. ಎಕ್ಸ್ಪ್ಲೈನ್ ಡಿಫ್ರೆಂಟ್ ಟೈಪ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್ಸ್. ಇನ್ನು ಪಾರ್ಟ್ ಬಿಗೆ ಬಂದರೆ 10 ಅಂಕದ ಪ್ರಶ್ನೆಯನ್ನು ಕೇಳಿದ್ದಾರೆ. IT 2000 ಆ್ಯಕ್ಟನ್ನು ವಿವರಿಸಿ, ಅದರ ಉದ್ದೇಶಗಳನ್ನು ಚರ್ಚಿಸಿ. ಡಿಸ್ಕಸ್ ಬ್ರೀಫ್ಲಿ IT ಆ್ಯಕ್ಟ್ 2000 ಆ್ಯಂಡ್ ಇಟ್ಸ್ ಆಬ್ಜೆಕ್ಟಿವ್. ಈ ಪ್ರಶ್ನೆಯನ್ನು ಸಹ ನೋಡಿದ್ವಿ. ರೇಖಾಚಿತ್ರದ ಜೊತೆಗೆ ಡಿಜಿಟಲ್ ಕಂಪ್ಯೂಟರ್ನ ಕ್ರಿಯಾತ್ಮಕ ಘಟಕಗಳನ್ನು ವಿವರಿಸಿ. ಡ್ರಾಯಿಂಗ್ ಅಥವಾ ಡಯಾಗ್ರಾಮನ್ನು ಕೇಳ್ತಾರೆ ಅಂತ ಹೇಳಿದ್ದೆ, ಇಲ್ಲೂ ಸಹ ಕೇಳಿದ್ದಾರೆ. ಎಕ್ಸ್ಪ್ಲೈನ್ ದ ಫಂಕ್ಷನಲ್ ಯೂನಿಟ್ಸ್ ಆಫ್ ಡಿಜಿಟಲ್ ಕಂಪ್ಯೂಟರ್ ವಿತ್ ದ ಹೆಲ್ಪ್ ಆಫ್ ಎ ಡಯಾಗ್ರಾಮ್ ಅಂತ ಹೇಳಿ. ಇನ್ನು 9ನೆಯ ಪ್ರಶ್ನೆ, ಮಲ್ಟಿಮೀಡಿಯಾ ಅನ್ವಯಗಳ ಪ್ರಾಮುಖ್ಯತೆಯನ್ನು ವಿವರಿಸಿ ಅಂತೇಳಿ ಕೇಳಿದ್ದಾರೆ. ಡಿಸ್ಕಸ್ ದ ಇಂಪಾರ್ಟೆನ್ಸ್ ಆಫ್ ಮಲ್ಟಿಮೀಡಿಯಾ ಅಪ್ಲಿಕೇಶನ್. ಇದು ಒಂದು ಮುಖ್ಯವಾದಂತಹ ಪ್ರಶ್ನೆ ಆಗತ್ತೆ. ಈ ಪ್ರಶ್ನೆಯನ್ನು ಸಹ ಆಲ್ಮೋಸ್ಟು ನಿಮಗೆ ತೆಗೆದಿರ್ತಾರೆ, ಹಳೆ ಪ್ರಶ್ನೆ ಪತ್ರಿಕೆಯನ್ನು ನೋಡಿದಾಗ ಗೊತ್ತಾಗತ್ತೆ. ಇನ್ನು 10ನೆಯ ಪ್ರಶ್ನೆ, ಕಂಪ್ಯೂಟರ್ ಸುರಕ್ಷತೆ ಹಾಗೂ ಅದರ ಲಾಭಗಳನ್ನು ತಿಳಿಸಿ. ರೈಟ್ ಎ ನೋಟ್ ಆನ್ ಕಂಪ್ಯೂಟರ್ ಸೆಕ್ಯೂರಿಟಿ. ಎಕ್ಸ್ಪ್ಲೈನ್ ಇಟ್ಸ್ ಅಡ್ವಾಂಟೇಜಸ್. ಇನ್ನು 11ನೆಯ ಪ್ರಶ್ನೆ, ಸಂಕ್ಷಿಪ್ತವಾಗಿ ಕಂಪ್ಯೂಟರ್ ಮೆಮೊರಿಯನ್ನು ವಿವರಿಸಿ. ಬ್ರೀಫ್ಲಿ ಎಕ್ಸ್ಪ್ಲೈನ್ ಕಂಪ್ಯೂಟರ್ ಮೆಮೊರಿ. ಇನ್ನು ಪಾರ್ಟ್ ಸಿಗೆ ಬಂದರೆ ಕೆಳಗಿನ ಯಾವುದಾದರೂ 2 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತೇಳಿ ಕೇಳಿದ್ದಾರೆ. 12ನೆಯ ಪ್ರಶ್ನೆ, ಕಂಪ್ಯೂಟರ್ನ ಇತಿಹಾಸವನ್ನು ವಿವರಿಸಿ. ಎಕ್ಸ್ಪ್ಲೈನ್ ದ ಹಿಸ್ಟ್ರಿ ಆಫ್ ಕಂಪ್ಯೂಟರ್. 13ನೆಯ ಪ್ರಶ್ನೆ, MS ವರ್ಡ್ನಲ್ಲಿ ಮೇಲ್ ವಿಲೀನ ಸೌಲಭ್ಯವನ್ನು ವಿವರಿಸಿ. ಎಕ್ಸ್ಪ್ಲೈನ್ ದ ಮೇಲ್ ಮರ್ಜ್ ಫೆಸಿಲಿಟೀಸ್ ಇನ್ MS ವರ್ಡ್. 14ನೆಯ ಪ್ರಶ್ನೆ, ನಮ್ಮ ದಿನನಿತ್ಯದ ಜೀವನದಲ್ಲಿ ಕಂಪ್ಯೂಟರ್ ಅನ್ವಯಗಳ ಮತ್ತು ಪ್ರಾಮುಖ್ಯತೆಯನ್ನು ವಿವರಿಸಿ. ಎಕ್ಸ್ಪ್ಲೈನ್ ದ ಇಂಪಾರ್ಟೆನ್ಸ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಇನ್ ಎ ಡೇ ಟು ಡೇ ಆ್ಯಕ್ಟಿವಿಟೀಸ್. ಇನ್ನು 15ನೆಯ ಪ್ರಶ್ನೆ, ಬ್ರೀಫ್ಲಿ ಡಿಸ್ಕಸ್ ನೆಟ್ವರ್ಕ್ ಟಪಾಲಜೀಸ್. ನೆಟ್ವರ್ಕ್ ಟಪಾಲಜಿ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸಿ ಅಂತೇಳಿ ಕೇಳಿದ್ದಾರೆ. ಅಕ್ಟೋಬರ್-ನವೆಂಬರ್ 2024 ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಫಂಡಮೆಂಟಲ್ಸ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಅಂದರೆ FCAಗೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಇದು ಸಹ 80 ಅಂಕದ ಪ್ರಶ್ನೆ ಪತ್ರಿಕೆ. ಇದು 2024 ಪ್ರಶ್ನೆ ಪತ್ರಿಕೆ.
ಇಲ್ಲಿ ಮೊದಲ ಭಾಗದಲ್ಲಿ ನೋಡೋದಾದರೆ ಆ್ಯಸ್ ಯೂಶುವಲ್ 5 ಅಂಕದ ಪ್ರಶ್ನೆಗಳನ್ನು ಕೇಳಿದ್ದಾರೆ, 4ಕ್ಕೆ ಉತ್ತರವನ್ನು ಬರೆಯಿರಿ ಅಂತ. ಕಂಪ್ಯೂಟರ್ನ ಗಾತ್ರ ಹಾಗೂ ಆಕಾರದ ಮೇಲೆ ವಿಂಗಡಿಸಿ ಬರೆಯಿರಿ. ಇದು ಲಾಸ್ಟ್ ಟೈಮ್ ಕೇಳಿದ್ರು, ಆದರೆ 10 ಅಂಕದ ಪ್ರಶ್ನೆ ಆಗಿತ್ತು ಪ್ರೀವಿಯಸ್ ಪೇಪರ್ಗಳಲ್ಲಿ. ಇನ್ನು 2ನೆಯ ಪ್ರಶ್ನೆ ಆಪ್ಟಿಕಲ್ ಸಂಗ್ರಹ ಸಾಧನಗಳನ್ನು ವಿವರಿಸಿ. ಡಿಸ್ಕಸ್ ಆಪ್ಟಿಕಲ್ ಸ್ಟೋರೇಜ್ ಡಿವೈಸ್. ಇನ್ನು 3ನೆಯ ಪ್ರಶ್ನೆ ಹಾರ್ಡ್ ಡಿಸ್ಕನ್ನು ವಿವರಿಸಿ. ಎಕ್ಸ್ಪ್ಲೈನ್ ಹಾರ್ಡ್ ಡಿಸ್ಕ್ ಇನ್ ಡೀಟೇಲ್. 4ನೆಯ ಪ್ರಶ್ನೆ ಭಾಷಾ ಅನುವಾದಕಗಳನ್ನು ವಿವರಿಸಿ. ರೈಟ್ ಎ ನೋಟ್ ಆನ್ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್ಸ್. ಇನ್ನು 5ನೆಯ ಪ್ರಶ್ನೆ MS ಪವರ್ ಪಾಯಿಂಟ್ನಲ್ಲಿ ಟೇಬಲನ್ನು ಹೇಗೆ ಸೇರಿಸುವಿರಿ ವಿವರಿಸಿ. ಹಿಂದಿನ ಪ್ರಶ್ನೆ ಪತ್ರಿಕೆಯನ್ನು ನೋಡಿದಾಗ ಅಲ್ಲಿ MS ವರ್ಡಲ್ಲಿ ನೀವು ಟೇಬಲ್ನ ಸೇರಿಸೋದನ್ನ ಪಿಕ್ಚರ್ನ ಇನ್ಸರ್ಟ್ ಮಾಡೋದನ್ನು ಕೇಳಿದರು. ಇಲ್ಲಿ ಪವರ್ ಪಾಯಿಂಟಲ್ಲಿ ಟೇಬಲ್ನ ಇನ್ಸರ್ಟ್ ಮಾಡೋದನ್ನ ಸ್ಟೆಪ್ ಬೈ ಸ್ಟೆಪ್ ನೀವು ಹೇಗೆ ಫೈಲ್ಗೆ ಹೋಗಿ ಅಲ್ಲಿ ಇನ್ಸರ್ಟ್ಗೆ ಹೋಗ್ತೀರಾ, ಆಮೇಲೆ ಅಲ್ಲಿ ಇನ್ಸರ್ಟ್ ಟೇಬಲ್ ಅಂತ ಹೇಗೆ ಸೆಲೆಕ್ಟ್ ಮಾಡ್ಕೋತೀರಾ ಅಂತ ಸ್ಟೆಪ್ಪನ್ನು ನೀವೇನು ಫಾಲೋ ಮಾಡ್ತೀರಲ್ಲ ಅದೇ ರೀತಿ ನೀವಲ್ಲಿ ಸ್ಟೆಪ್ ಬೈ ಸ್ಟೆಪ್ಪು ವಿವರಣೆಗಳನ್ನು ಬರೀಬೇಕು. 6ನೆಯ ಪ್ರಶ್ನೆ ಆ್ಯಂಟಿವೈರಸ್ ಎಂದರೇನು, ಏಕೆ ಬೇಕು ವಿವರಿಸಿ. ವಾಟ್ ಡು ಯು ಮೀನ್ ಬೈ ಆ್ಯಂಟಿವೈರಸ್, ವೈ ಇಟ್ ಈಸ್ ರಿಕ್ವೈರ್ಡ್, ಎಕ್ಸ್ಪ್ಲೈನ್ ಅಂತ ಕೇಳಿದ್ದಾರೆ. ಇನ್ನು ಪಾರ್ಟ್ ಬಿಗೆ ಬಂದರೆ 10 ಅಂಕದ ಪ್ರಶ್ನೆ ಕೆಳಗಿನ ಯಾವುದಾದರೂ 3 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಕೇಳಿದ್ದಾರೆ. 7ನೆಯ ಪ್ರಶ್ನೆ ಮಲ್ಟಿಮೀಡಿಯಾ ಅನ್ವಯಗಳ ಪ್ರಾಮುಖ್ಯತೆಯನ್ನು ವಿವರಿಸಿ. ಡಿಸ್ಕಸ್ ದ ಇಂಪಾರ್ಟೆನ್ಸ್ ಆಫ್ ಮಲ್ಟಿಮೀಡಿಯಾ ಅಪ್ಲಿಕೇಶನ್. ಇದು ಮಲ್ಟಿಮೀಡಿಯಾಕ್ಕೆ ಸಂಬಂಧಪಟ್ಟಂತೆ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲೂ ಸಹ ನಾವು ಪ್ರಶ್ನೆಯನ್ನು ನೋಡಿದ್ವಿ. ಇನ್ನು 8ನೆಯ ಪ್ರಶ್ನೆ ಪ್ರೈಮರಿ ಮೆಮೊರಿಯ ವಿವಿಧತೆ ಬಗ್ಗೆ ಟಿಪ್ಪಣಿಯನ್ನು ಬರೆಯಿರಿ. ರೈಟ್ ಎ ನೋಟ್ ಆನ್ ಟೈಪ್ಸ್ ಆಫ್ ಪ್ರೈಮರಿ ಮೆಮೊರಿ. ಪ್ರೈಮರಿ ಮೆಮೊರಿಯ ಕುರಿತಾಗಿ ಅಥವಾ ಅದರಲ್ಲಿ ಯಾವುದೆಲ್ಲ ಭಾಗಗಳು ಬರುತ್ತೆ ಅನ್ನೋದನ್ನು ನಾವಿಲ್ಲಿ ವಿವರಣೆಯನ್ನು ಬರಿಬೇಕಾಗತ್ತೆ. 9ನೆಯ ಪ್ರಶ್ನೆ ಯಾವುದಾದರೂ 5 ಡಾಸ್ ಕಮಾಂಡುಗಳನ್ನು ಉದಾಹರಣೆ ಸಮೇತ ವಿವರಿಸಿ ಅಂಥೇಳಿ. ಇದೊಂದು ಮುಖ್ಯವಾದಂತಹ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಯನ್ನು ನಿಮಗೆ 5 ಅಂಕಕ್ಕೂ ಕೂಡ ಕೇಳ್ಬೋದು, 10 ಅಂಕಕ್ಕೂ ಕೂಡ ಕೇಳ್ಬೋದು. ಇಲ್ಲಿ 5 ಅಂಕಕ್ಕೆ ಕೇಳಿದ್ದಾರೆ. ಇಲ್ಲಿ ಪ್ರಶ್ನೆಗಳು ಎಲ್ಲಿ ಬೇಕಾದರೂ ಬದಲಾವಣೆಯನ್ನು ಆಗ್ಬೋದು, ಆದರೆ ಪ್ರಶ್ನೆಗಳು ಆಲ್ಮೋಸ್ಟ್ ಈಕ್ವಲ್ ಇರುತ್ತೆ. ಇನ್ನು 10ನೆಯ ಪ್ರಶ್ನೆ ಕಂಪ್ಯೂಟರ್ ಸೆಕ್ಯೂರಿಟಿ ಬಗ್ಗೆ ಟಿಪ್ಪಣಿಯನ್ನು ಬರೆಯಿರಿ. ರೈಟ್ ಎ ನೋಟ್ ಆನ್ ಕಂಪ್ಯೂಟರ್ ಸೆಕ್ಯೂರಿಟಿ. 11ನೆಯ ಪ್ರಶ್ನೆ ಆಕ್ಟಲ್ ಮತ್ತು ಹೆಕ್ಸಾಡೆಸಿಮಲ್ ಸಂಖ್ಯಾ ವ್ಯವಸ್ಥೆಯನ್ನು ಉದಾಹರಣೆ ಸಮೇತ ವಿವರಿಸಿ. ಎಕ್ಸ್ಪ್ಲೈನ್ ಆಕ್ಟಲ್ ಆ್ಯಂಡ್ ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್ ವಿತ್ ಎಕ್ಸಾಂಪಲ್. ಇನ್ನು ಪಾರ್ಟ್ ಸಿಗೆ ಬಂದರೆ ಕೆಳಗಿನ ಯಾವುದಾದರೂ 2 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಕೇಳಿದ್ದಾರೆ. 15 ಅಂಕದ ಪ್ರಶ್ನೆ MS ಎಕ್ಸೆಲ್ನ ವಿವಿಧ ಬಗೆಯ ಚಾರ್ಟ್ಗಳನ್ನು ವಿವರಿಸಿ ಅಂತೇಳಿ ಕೇಳಿದ್ದಾರೆ. MS ಎಕ್ಸೆಲಲ್ಲಿ ಯಾವೆಲ್ಲ ಚಾರ್ಟ್ಗಳು ಬರುತ್ತೆ ಅದನ್ನು ವಿವರಣೆಯನ್ನು ಬರೀಬೇಕು. ಎಕ್ಸ್ಪ್ಲೈನ್ ದ ಟೈಪ್ಸ್ ಆಫ್ ಚಾರ್ಟ್ ಯೂಸ್ಡ್ ಇನ್ MS ಎಕ್ಸೆಲ್. 13ನೆಯ ಪ್ರಶ್ನೆ ರೇಖಾಚಿತ್ರದ ಸಮೇತ ಕಂಪ್ಯೂಟರ್ನ ವಿವಿಧ ಘಟಕಗಳನ್ನು ವಿವರಿಸಿ ಅಂತೇಳಿ ಕೇಳಿದ್ದಾರೆ. ವಿತ್ ಅ ಬ್ಲಾಕ್ ಡಯಾಗ್ರಾಮ್ ಎಕ್ಸ್ಪ್ಲೈನ್ ದ ಫಂಕ್ಷನಲ್ ಯೂನಿಟ್ಸ್ ಆಫ್ ಕಂಪ್ಯೂಟರ್. ಇನ್ನು 14ನೆಯ ಪ್ರಶ್ನೆ ಇನ್ಪುಟ್ ಸಾಧನಗಳ ಬಗ್ಗೆ ಟಿಪ್ಪಣಿಯನ್ನು ಬರೆಯಿರಿ. ಯಾವುದೆಲ್ಲ ಇನ್ಪುಟ್ ಸಾಧನಗಳಿದೆ ಅದನ್ನು ನಾವು ವಿವರಿಸಿ ಬರಿಬೇಕಾಗತ್ತೆ. ಅದರದ್ದು ಹೆಡ್ಡಿಂಗ್ ಹಾಕಬೇಕು, ಯಾವುದು ಇನ್ಪುಟ್ ಸಾಧನ ಅದರದ್ದು ವಿವರಣೆಯನ್ನು ಬರಿಬೇಕು. ಅದು ನಾವು ಏನಕ್ಕೆ ಯೂಸ್ ಮಾಡ್ತೀವಿ, ಮೌಸ್ನ ಏನಕ್ಕೆ ಯೂಸ್ ಮಾಡ್ತೀವಿ, ಕೀಬೋರ್ಡ್ನ ಏನಕ್ಕೆ ಯೂಸ್ ಮಾಡ್ತೀವಿ, ಪೆನ್ ಡ್ರೈವ್ನ ಏನಕ್ಕೆ ಯೂಸ್ ಮಾಡ್ತೀವಿ, ಈ ರೀತಿ ನಾವು ವಿವರಣೆಯನ್ನು ಬರಿಬೇಕಾಗತ್ತೆ. ಇನ್ನು 15ನೆಯ ಪ್ರಶ್ನೆ ಯಾವುದಾದರೂ 6 ಡಾಸ್ ಕಮಾಂಡ್ಗಳನ್ನು ಉದಾಹರಣೆ ಸಮೇತ ವಿವರಿಸಿ. ಎಕ್ಸ್ಪ್ಲೈನ್ ಎನಿ 6 ಡಾಸ್ ಕಮಾಂಡ್ಸ್ ವಿತ್ ಎಕ್ಸಾಂಪಲ್. ಇದನ್ನು 2 ಸತಿ ಕೇಳಿದ್ದಾರೆ ನೋಡಿ. ಇಲ್ಲಿ ಬಂದ್ಬಿಟ್ಟು ಜನವರಿ ಸೈಕಲ್ ಅವರ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ, ಏಪ್ರಿಲ್ ಮೇದು 2022ರ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಇದು ಸಹ FC ಅಂದರೆ ಫಂಡಮೆಂಟಲ್ಸ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಪತ್ರಿಕೆ. ಇದು ಸಹ 80 ಅಂಕದ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಕೆಳಗಿನ ಪ್ರಶ್ನೆಗಳಲ್ಲಿ ಯಾವುದಾದ್ರೂ 4ಕ್ಕೆ ಉತ್ತರಿಸಿ ಅಂತ ಹೇಳಿ 5 ಅಂಕದ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಆಪರೇಟಿಂಗ್ ಸಿಸ್ಟಮ್ ಕಾರ್ಯಗಳನ್ನು ವಿವರಿಸಿ. ಎಕ್ಸ್ಪ್ಲೈನ್ ದ
ಫಂಕ್ಷನ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್. ಎರಡನೆಯ ಪ್ರಶ್ನೆ ಅನಲಾಗ್, ಡಿಜಿಟಲ್ ಮತ್ತು ಹೈಬ್ರಿಡ್ ಕಂಪ್ಯೂಟರ್ಗಳು ಬೇರ್ಪಡಿಸಿ. ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಅನಲಾಗ್, ಡಿಜಿಟಲ್ ಆ್ಯಂಡ್ ಹೈಬ್ರಿಡ್ ಕಂಪ್ಯೂಟರ್. ಇನ್ನು ಮೂರನೆಯ ಪ್ರಶ್ನೆ ವರ್ಲ್ಡ್ ವೈಡ್ ವೆಬ್ ಪರಿಕಲ್ಪನೆಯನ್ನು ವಿವರಿಸಿ. WWW ಅಂತ ಅಂದರೆ ಏನು ಅನ್ನೋದನ್ನು ನಾವಿಲ್ಲಿ ವಿವರಣೆಯನ್ನು ಬರೀಬೇಕಾಗುತ್ತೆ. ಎಕ್ಸ್ಪ್ಲೈನ್ ದ ಕಾನ್ಸೆಪ್ಟ್ ಆಫ್ ವರ್ಲ್ಡ್ ವೈಡ್ ವೆಬ್ ಇನ್ ಡೀಟೇಲ್. ಇನ್ನು ನಾಲ್ಕನೆಯ ಪ್ರಶ್ನೆ ದಶಮಾಂಶ ಸಂಖ್ಯೆ ವ್ಯವಸ್ಥೆಯ ಅರ್ಥವೇನು? ವಾಟ್ ಡು ಯು ಮೀನ್ ಬೈ ಡೆಸಿಮಲ್ ನಂಬರ್ ಸಿಸ್ಟಮ್? ಇನ್ನು ಐದನೆಯ ಪ್ರಶ್ನೆ ಡಿಸ್ಕಸ್ ಬ್ರೀಫ್ಲಿ IT ಆ್ಯಕ್ಟ್ 2000 ಆ್ಯಂಡ್ ಇಟ್ಸ್ ಆಬ್ಜೆಕ್ಟಿವ್. IT 2000 ಆ್ಯಕ್ಟನ್ನು ವಿವರಿಸಿ, ಸಹ ಉದ್ದೇಶಗಳನ್ನು ಕಾರ್ಯನಿರ್ವಹಿಸಲು ಚರ್ಚಿಸಿ ಅಂತೇಳಿ ಕೇಳಿದ್ದಾರೆ. ಇನ್ನು ಆರನೆಯ ಪ್ರಶ್ನೆ MS ಎಕ್ಸೆಲ್ನ ಲಕ್ಷಣಗಳನ್ನು ಬರೆಯಿರಿ. ರೈಟ್ ದ ಫ್ಯೂಚರ್ಸ್ ಆಫ್ MS ಎಕ್ಸೆಲ್. ಇನ್ನು ಪಾರ್ಟ್ ಬಿಗೆ ಬಂದರೆ 10 ಅಂಕದ ಪ್ರಶ್ನೆಗಳನ್ನು ಕೇಳಿದ್ದಾರೆ. 3 ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು. ರೇಖಾಚಿತ್ರದ ಜೊತೆಗೆ ಡಿಜಿಟಲ್ ಕಂಪ್ಯೂಟರ್ನ ಕ್ರಿಯಾತ್ಮಕ ಘಟಕವನ್ನು ವಿವರಿಸಿ. ಎಕ್ಸ್ಪ್ಲೈನ್ ದ ಫಂಕ್ಷನಲ್ ಯೂನಿಟ್ಸ್ ಆಫ್ ಡಿಜಿಟಲ್ ಕಂಪ್ಯೂಟರ್ ವಿತ್ ದ ಹೆಲ್ಪ್ ಆಫ್ ಡಯಾಗ್ರಾಮ್. ಇನ್ನು 8ನೆಯ ಪ್ರಶ್ನೆ ಕಂಪ್ಯೂಟರ್ ಎಂದರೇನು? ಕಂಪ್ಯೂಟರ್ನ ತಲೆಮಾರುಗಳನ್ನು ವಿವರಿಸಿ. ವಾಟ್ ಈಸ್ ಕಂಪ್ಯೂಟರ್? ಎಕ್ಸ್ಪ್ಲೈನ್ ದ ಜನರೇಷನ್ಸ್ ಆಫ್ ಕಂಪ್ಯೂಟರ್. ಕಂಪ್ಯೂಟರ್ನ ಜನರೇಷನ್ಗಳು ಯಾವುದೆಲ್ಲ ಬರುತ್ತೆ, ಎಷ್ಟು ಜನರೇಷನ್ಗಳಿದೆ ಅದನ್ನು ನಾವು ವಿವರಣೆಯನ್ನು ಬರೀಬೇಕು. ಇನ್ನು 9ನೆಯ ಪ್ರಶ್ನೆ ವಿವಿಧ ಮಾನಿಟರ್ಗಳನ್ನು ವಿವರಿಸಿ. ಎಕ್ಸ್ಪ್ಲೈನ್ ಡಿಫ್ರೆಂಟ್ ಟೈಪ್ಸ್ ಆಫ್ ಮಾನಿಟರ್ಸ್. ಯಾವ ರೀತಿಯೆಲ್ಲ ಮಾನಿಟರ್ಗಳ ಬರುತ್ತೆ ಅನ್ನೋದನ್ನು ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ. ಆ ಮಾನಿಟರ್ಗಳನ್ನು ನೋಡ್ಬಿಟ್ಟು ಅಲ್ಲಿ ಹೆಡ್ಡಿಂಗನ್ನು ಹಾಕಿ ಎಕ್ಸ್ಪ್ಲೇನ್ ಮಾಡಿ. ಪ್ರತಿಯೊಂದಕ್ಕೂ ಅಷ್ಟೇ ನೀವು ಹೆಡ್ಡಿಂಗನ್ನು ಹಾಕಿ ಕ್ವಶನ್ ನಂಬರ್ ಹಾಕಿ ಹೆಡ್ಡಿಂಗ್ ಹಾಕಿ ಅದಕ್ಕೆ ಎಕ್ಸ್ಪ್ಲೇನ್ ಮಾಡಿ. ಕ್ವಶನ್ ನಂಬರ್ ಹಾಕಿ ಹೆಡ್ಡಿಂಗ್ ಹಾಕಿ ಎಕ್ಸ್ಪ್ಲೇನ್ ಮಾಡಿ. ಆ ರೀತಿ ಎಲ್ಲದನ್ನು ಪಾಯಿಂಟ್ ವೈಸೇ ನೀವು ಇಲ್ಲಿ ಬರೆದ್ರೆ ನಿಮಗೆ ಒಳ್ಳೆ ಮಾರ್ಕ್ಸನ್ನು ಸ್ಕೋರ್ ಮಾಡೋದಕ್ಕೆ ಈಸಿ ಆಗುತ್ತೆ. ಪಾಯಿಂಟ್ ಹಾಕಿ ಬರಿಬೇಕು ನೀವು. ಇನ್ನು ನೆಕ್ಸ್ಟು 11ನೆಯ ಪ್ರಶ್ನೆ ವೈರಸ್ ಎಂದರೇನು? ಅವುಗಳ ವಿವಿಧತೆಯನ್ನು ವಿವರಿಸಿ. ವಾಟ್ ಯು ಮೀನ್ ಬೈ ವೈರಸ್? ಎಕ್ಸ್ಪ್ಲೈನ್ ಡಿಫ್ರೆಂಟ್ ಟೈಪ್ಸ್ ಆಫ್ ವೈರಸ್. ಇದು ಒಂದು ಮುಖ್ಯವಾದಂತಹ ಪ್ರಶ್ನೆ ಆಗುತ್ತೆ. ವೈರಸ್ ಬಗ್ಗೆ ಸಹ ಕೇಳ್ತಾರೆ ಅಥವಾ ಆ್ಯಂಟಿವೈರಸ್ ಬಗ್ಗೆ ಕೇಳ್ತಾರೆ. ಇದರಲ್ಲಿ ಯಾವುದಾದ್ರೂ ಒಂದನ್ನು ಕೇಳ್ತಾರೆ. ಇನ್ನು ಪಾರ್ಟ್ ಸಿಗೆ ಬಂದರೆ 15 ಅಂಕದ ಪ್ರಶ್ನೆಗಳಾಗಿರುತ್ತೆ. 12ನೆಯ ಪ್ರಶ್ನೆ ನೆಟ್ವರ್ಕ್ ಟೆಪಾಲಜಿ ಬಗ್ಗೆ ಸಂಕ್ಷಿಪ್ತವಾಗಿ ಚರ್ಚಿಸಿ. ಬ್ರೀಫ್ಲಿ ಡಿಸ್ಕಸ್ ನೆಟ್ವರ್ಕ್ ಟೊಪಾಲಜೀಸ್. 13ನೆಯ ಪ್ರಶ್ನೆ ಹುಡುಕಾಟ ಇಂಜಿನ್ ಎಂದರೇನು? ಹುಡುಕಾಟ ಇಂಜಿನ್ ರೀತಿಯನ್ನು ವಿವರಿಸಿ. ವಾಟ್ ಈಸ್ ಎ ಸರ್ಚ್ ಇಂಜಿನ್? ಎಕ್ಸ್ಪ್ಲೈನ್ ದ ಟೈಪ್ಸ್ ಆಫ್ ಸರ್ಚ್ ಇಂಜಿನ್. ನಮ್ಗೆ ನೋಡಿ ಇಲ್ಲಿ ಹುಡುಕಾಟ ಇಂಜಿನ್ ಅಂತಂದರೆ ಏನು ಅಂತಲೇ ತಲೆಗೆ ಹೋಗೋದಿಲ್ಲ. ಅದೇ ನಾವಿಲ್ಲಿ ಸರ್ಚ್ ಇಂಜಿನ್ ಅಂದ ತಕ್ಷಣ ಪಟ್ಟ ತಲೆಗೆ ಹೋಗ್ಬಿಡುತ್ತೆ. ಹಾಗಾಗಿ ಕನ್ನಡ ಯಾರಿಗೆ ಬರೆಯೋದಕ್ಕೆ ಕಷ್ಟ ಆಗುತ್ತೆ, ಕನ್ನಡದಲ್ಲಿ ವರ್ಡ್ಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ, ನೆನ್ಪಿಟ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅನ್ನೋರು ನೀವು ಕಂಪ್ಲೀಟಾಗಿ ಸ್ಟಾರ್ಟಿಂಗಿಂದನೂ ಇಂಗ್ಲೀಷಲ್ಲೇ ಬರೀಬಹುದು. 14ನೆಯ ಪ್ರಶ್ನೆ MS ವರ್ಡ್ನಲ್ಲಿ ಮೇಲ್ನ ವಿಲೀನ ಸೌಲಭ್ಯವನ್ನು ವಿವರಿಸಿ. ಎಕ್ಸ್ಪ್ಲೈನ್ ದ ಮೇಲ್ ಮರ್ಜ್ ಫೆಸಿಲಿಟೀಸ್ ಇನ್ MS ವರ್ಡ್. ಇದನ್ನು ಯಾವ ರೀತಿ ನಾವು ಮೇಲ್ ಮರ್ಜ್ ಮಾಡ್ತೀವಿ ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ವಿವರಣೆಯನ್ನು ಬರೀಬೇಕು. ಇನ್ನು 15ನೆಯ ಪ್ರಶ್ನೆ ನಮ್ಮ ದಿನ ಜೀವನದಲ್ಲಿ ಕಂಪ್ಯೂಟರ್ ಅನ್ವಯಗಳು ಮತ್ತು ಪ್ರಾಮುಖ್ಯತೆಯನ್ನು ವಿವರಿಸಿ. ಇದನ್ನು ನೀವು ಸ್ವಲ್ಪ ಬೇಕಾದರೆ ಓನಾಗಿ ಪಾಯಿಂಟ್ಸ್ಗಳನ್ನು ಆ್ಯಡ್ ಮಾಡ್ಕೊಂಡು ಬರಿಬೋದು. ಎಕ್ಸ್ಪ್ಲೈನ್ ದ ಇಂಪಾರ್ಟೆನ್ಸ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಇನ್ ಎ ಡೇ ಟು ಡೇ ಆ್ಯಕ್ಟಿವಿಟೀಸ್. ನಮ್ಮ ದಿನನಿತ್ಯ ಜೀವನದಲ್ಲಿ ನಾವು ಕಂಪ್ಯೂಟರ್ನ ಯಾವ ರೀತಿ ಎಲ್ಲ ಬಳಕೆ ಮಾಡ್ತಿದ್ದೀವಿ ಅನ್ನೋದನ್ನು ಬರಿಬೇಕಾಗತ್ತೆ. ಇಲ್ಲಿ ನಿಮ್ಮದೇ ಆದಂಥ ಸ್ವಂತ ವಾಕ್ಯಗಳನ್ನು ಬಳಸಿ ಬರಿಬೋದು. ನೀವು ಯಾವ ರೀತಿ ಕಂಪ್ಯೂಟರ್ಗಳನ್ನು ಬಳಸ್ತಾ ಇದ್ದೀರಾ, ಏನಕ್ಕೆ ಬಳಸ್ತೀರ ನಾವು ಕಂಪ್ಯೂಟರ್ನ? ನಿಮ್ಮದು ದಿನನಿತ್ಯದ ಕೆಲಸ ಮಾಡೋದಕ್ಕಾಗಿರ್ಬೋದು, ವ್ಯವಹಾರ ಮಾಡೋದಕ್ಕೆ ಆಗಿರ್ಬೋದು, ಅಥವಾ ಆನ್ಲೈನ್ ಶಾಪಿಂಗ್ ಮಾಡೋದಕ್ಕೆ ಆಗಿರ್ಬೋದು, ಅಥವಾ ಗೇಮ್ಸ್ ಆಡೋದಕ್ಕಾಗಿರ್ಬೋದು. ಈ ರೀತಿ ಅದನ್ನು ನೀವೇನಕ್ಕೆ ಯೂಸ್ ಮಾಡ್ತೀರಾ ಅನ್ನೋದನ್ನು, ಅಥವಾ ನಿಮ್ಗೇನು ಗೊತ್ತು ಅದರ ಬಗ್ಗೆ ಪಾಯಿಂಟ್ಗಳನ್ನು ಹಾಕಿ ಎಕ್ಸ್ಪ್ಲೈನ್ ಮಾಡಿ. 1-2-3 ಲೈನ್ಗಳಲ್ಲಾದರೂ ಎಕ್ಸ್ಪ್ಲೈನ್ ಮಾಡಿದ್ರೂ ಸಾಕಾಗತ್ತೆ. ಒಟ್ಟಿನಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ 1-2 ಲೈನನ್ನು ನೀವು ಬರೀಬೇಕಾಗತ್ತೆ. ಪಾಯಿಂಟ್ಸ್ ಹಾಕಿ ಬರೆಯೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ.
ಇಲ್ಲಿ ಇನ್ನೂ ಒಂದು ಪ್ರಶ್ನೆ ಪತ್ರಿಕೆ ಇದೆ. ಇದು ಬಂದ್ಬಿಟ್ಟು ಸೆಕೆಂಡ್ ಇಯರ್ BA BCom ಡಿಗ್ರಿ ಎಕ್ಸಾಮಿನೇಷನ್ ಸೆಪ್ಟೆಂಬರ್-ಅಕ್ಟೋಬರ್ 2022 ಪ್ರಶ್ನೆ ಪತ್ರಿಕೆ ಆಗಿತ್ತು. ನಾವು ಈ ಹಿಂದೆ ನೋಡಿದ್ವಿ 2023 ಪ್ರಶ್ನೆ ಪತ್ರಿಕೆ. ಈಗ ನಾವು ನೋಡ್ತಾ ಇರೋದು 2022 ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಆ್ಯಕ್ಚುಲಿ ಈ ಒಂದು ಸಬ್ಜೆಕ್ಟ್ಗೆ ನಾವು ಪ್ರಶ್ನೆ ಪತ್ರಿಕೆಗಳನ್ನು ನೋಡೋದಾದರೆ ಆಲ್ಮೋಸ್ಟ್ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳನ್ನು ತೆಗೆದಿರ್ತಾರೆ. ಹಾಗಾಗಿ ರಿಪೀಟ್ ಆಗಿ ಯಾವೆಲ್ಲ ಪ್ರಶ್ನೆಗಳನ್ನು ತೆಗೆದಿರ್ತಾರೆ ಅಂಥ ಪ್ರಶ್ನೆಗಳನ್ನು ದಯವಿಟ್ಟು ಫಸ್ಟು ಫೋಕಸ್ ಮಾಡಿ ಅದಕ್ಕೆ ಉತ್ತರವನ್ನು ನೋಡ್ಕೊಳ್ಳಿ. ಅದಾದ ನಂತರ ಮಿಕ್ಕಿದ ಪ್ರಶ್ನೆಗಳನ್ನು ಓದ್ಕೊಳ್ಳಿ ಅಂತ ಹೇಳ್ತೀನಿ. ನಾನು ಹಾಗಂತ ಇದನ್ನೇ ಕೇಳ್ತಾರೆ ಇದನ್ನು ಮಾತ್ರ ಓದ್ಕೊಳ್ಳಿ ಅಂತಲೂ ಕೂಡ ನಾನು ಹೇಳೋದಿಲ್ಲ. ಯಾಕಂತಂದರೆ ಸಮ್ಟೈಮ್ಸ್ ಚೇಂಜ್ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಇದನ್ನು ಫಸ್ಟು ನೋಡಿಕೊಂಡು ಆಮೇಲೆ ಮಿಕ್ಕಿದ್ದನ್ನು ನೋಡ್ಕೊಳ್ಳಿ ಅಂತ ಹೇಳ್ತೀನಿ. ಇದು 80 ಅಂಕದ ಪ್ರಶ್ನೆ ಪತ್ರಿಕೆ ಆಗುತ್ತೆ. ಪಾರ್ಟ್ ಎನಲ್ಲಿ ನಾವು ನೋಡೋದಾದರೆ ಕೆಳಗಿನ ಯಾವುದಾದರೂ 4 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ 5 ಅಂಕದ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಮೊದಲನೆಯ ಪ್ರಶ್ನೆ, ಕಂಪ್ಯೂಟರ್ ಇತಿಹಾಸವನ್ನು ವಿವರಿಸಿ, ಎಕ್ಸ್ಪ್ಲೈನ್ ದ ಹಿಸ್ಟ್ರಿ ಆಫ್ ಕಂಪ್ಯೂಟರ್. ಎರಡನೆಯ ಪ್ರಶ್ನೆ, ಯಾವುದೇ 3 ಇನ್ಪುಟ್ ಸಾಧನಗಳನ್ನು ವಿವರಿಸಿ, ಡಿಸ್ಕಸ್ ಎನಿ 3 ಇನ್ಪುಟ್ ಡಿವೈಸಸ್. ನಾನಿಲ್ಲಿ ಪ್ರಶ್ನೆಗಳನ್ನು ಹೇಳಬೇಕಾದ್ರೆ ನೀವು ಅದನ್ನು ಬರ್ಕೊಳ್ಳೋದು ಅಥವಾ ನಿಮ್ಮ ಟೆಕ್ಸ್ಟ್ ಬುಕ್ ಇದ್ದರೆ ಅದರಲ್ಲಿ ಮಾರ್ಕ್ ಮಾಡೋದು ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಪ್ರಶ್ನೆಗಳು ರಿಪೀಟಾಗಿ ಬಂದಿರತ್ತೆ ಅಂತ ಅದಕ್ಕೋಸ್ಕರ ನಾನು ಹೇಳೋದು ಪ್ರಶ್ನೆ ಪತ್ರಿಕೆಯನ್ನು ನೀವು ನೋಡ್ತಾ ಇದ್ದೀರಾ ಅಂತಂದರೆ ಅಥವಾ ಪ್ರಶ್ನೆ ಪತ್ರಿಕೆಯನ್ನು ನೀವು ನಿಮ್ಮ ಹತ್ರ ಇಟ್ಕೊಂಡು ಯಾವುದನ್ನಾದರೂ ನೋಡ್ತಾ ಇದ್ದೀರಾ ಅಂದರೆ ಯಾವೆಲ್ಲ ಪ್ರಶ್ನೆಗಳು ರಿಪೀಟ್ ಆಗಿದೆ, ಯಾವ ಚಾಪ್ಟ್ರಿಂದ ತೆಗೆದಿದ್ದಾರೆ ಅನ್ನೋದನ್ನು ನೀವು ಫಸ್ಟು ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಹಾಗೆ ಮಾಡ್ಕೊಂಡಾಗ ನಿಮಗೆ ಓದೋದಕ್ಕೆ ಈಸಿ ಆಗುತ್ತೆ. ಇಲ್ಲಿ ಇದನ್ನ ಬೇರೆಯವ್ರು ನಿಮ್ಗೆ ಹೇಳೋ ಅವಶ್ಯಕತೆ ಇರೋದಿಲ್ಲ. ಈ ಚಾಪ್ಟರ್ ಇಂಪಾರ್ಟೆಂಟ್ ಆಗುತ್ತೆ, ಈ ಕ್ವಶನ್ ಇಂಪಾರ್ಟೆಂಟ್ ಆಗುತ್ತೆ, ಇದನ್ನು ಓದಿ ಅಂತ ಯಾರೂ ಹೇಳೋ ಅವಶ್ಯಕತೆ ಇರಲ್ಲ. ನಿಮಗೆ ಗೊತ್ತಾಗುತ್ತೆ ಯಾವ ಚಾಪ್ಟರ್ ಇಂಪಾರ್ಟೆಂಟ್ ಆಗುತ್ತೆ, ಯಾವ ಪ್ರಶ್ನೆಗಳು ಬರುವಂಥ ಸಾಧ್ಯತೆ ಇದೆ ಅಂತ ನೀವೇ ಗೆಸ್ ಮಾಡ್ಬೋದು. ಆಯಿತಾ? ಇಲ್ಲಿ ಎರಡನೆಯ ಪ್ರಶ್ನೆ, ಯಾವುದೇ 3 ಇನ್ಪುಟ್ ಸಾಧನಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಡಿಸ್ಕಸ್ ಎನಿ 3 ಇನ್ಪುಟ್ ಡಿವೈಸಸ್. ಮೂರನೆಯ ಪ್ರಶ್ನೆ, ಸಂಕ್ಷಿಪ್ತವಾಗಿ ಕಂಪ್ಯೂಟರ್ ಮೆಮೊರಿಯನ್ನು ವಿವರಿಸಿ, ಬ್ರೀಫ್ಲಿ ಎಕ್ಸ್ಪ್ಲೈನ್ ಕಂಪ್ಯೂಟರ್ ಮೆಮೊರಿ. ನಾಲ್ಕನೆಯ ಪ್ರಶ್ನೆ, ಕಂಪೈಲರ್ ಮತ್ತು ಇಂಟರ್ಪ್ರಿಟರನ್ನು ವಿವರಿಸಿ, ಡಿಸ್ಕ್ರೈಬ್ ಕಂಪೈಲರ್ ಆ್ಯಂಡ್ ಇಂಟರ್ಪ್ರಿಟರ್. ಐದನೆಯ ಪ್ರಶ್ನೆ, ನೀವು ಹೇಗೆ MS Word ಡಾಕ್ಯುಮೆಂಟ್ಗೆ ಚಿತ್ರವನ್ನು ಸೇರಿಸುವಿರಿ, ವಿವರಿಸಿ ಅಂತೇಳಿ ಕೇಳಿದ್ದಾರೆ. ಹೌ ಡು ಯು ಇನ್ಸರ್ಟ್ ಎ ಪಿಕ್ಚರ್ ಟು MS Word ಡಾಕ್ಯುಮೆಂಟ್, ಎಕ್ಸ್ಪ್ಲೈನ್ ಅಂತ ಕೇಳಿದ್ದಾರೆ. ಇನ್ನು ಆರನೆಯ ಪ್ರಶ್ನೆ, ಕಂಪ್ಯೂಟರ್ ಸುರಕ್ಷತೆ ಹಾಗೂ ಅದರ ಲಾಭಗಳನ್ನು ತಿಳಿಸಿ. ರೈಟ್ ಎ ನೋಟ್ ಆನ್ ಕಂಪ್ಯೂಟರ್ ಸೆಕ್ಯೂರಿಟಿ, ಎಕ್ಸ್ಪ್ಲೈನ್ ಇಟ್ಸ್ ಅಡ್ವಾಂಟೇಜಸ್. ಈಗ ನೀವು ಪ್ರಶ್ನೆಗಳನ್ನು ನೋಡಿದಾಗ ನಿಮಗೊಂದು ಐಡಿಯಾ ಬಂದಿರ್ಬೋದು ಯಾವ ರೀತಿ ಪ್ರಶ್ನೆ ಪತ್ರಿಕೆಯನ್ನು ತೆಗಿತಾರೆ ಅಂತ. ನೆಕ್ಸ್ಟ್ ಪಾರ್ಟ್ ಬಿನಲ್ಲಿ ನಾವು ನೋಡೋದಾದರೆ 10 ಅಂಕದ ಪ್ರಶ್ನೆಗಳನ್ನು ಕೇಳಿರ್ತಾರೆ. 3 ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕಾಗುತ್ತೆ. ಕೆಳಗಿನ ಯಾವುದಾದರೂ 3 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತೇಳಿ ಕೇಳಿದ್ದಾರೆ. 7ನೆಯ ಪ್ರಶ್ನೆ, ಮಲ್ಟಿಮೀಡಿಯಾ ಅನ್ವಯಗಳ ಪ್ರಾಮುಖ್ಯತೆಯನ್ನು ವಿವರಿಸಿ, ಡಿಸ್ಕಸ್ ದ ಇಂಪಾರ್ಟೆನ್ಸ್ ಆಫ್ ಮಲ್ಟಿಮೀಡಿಯಾ ಅಪ್ಲಿಕೇಶನ್ಸ್. 8ನೆಯ ಪ್ರಶ್ನೆ, ಎಕ್ಸ್ಪ್ಲೈನ್ ಸೈಬರ್ ಲಾ, ಸೈಬರ್ ಕಾನೂನನ್ನು ವಿವರಿಸಿ. 9ನೆಯ ಪ್ರಶ್ನೆ, MS ವರ್ಡ್ನಲ್ಲಿ ಒಂದು ಟೇಬಲನ್ನು ರಚಿಸಲು ಇರುವ ಹಂತಗಳನ್ನು ವಿವರಿಸಿ. 10ನೆಯ ಪ್ರಶ್ನೆ, ಬೈನರಿಯಿಂದ ಡೆಸಿಮಲ್ಗೆ ಹಾಗೂ ಹಿಮ್ಮುಖವಾಗಿ ಸಂಖ್ಯೆ ಪರಿವರ್ತಿಸಲು ಇರುವ ಹಂತಗಳನ್ನು ವಿವರಿಸಿ, ಎಕ್ಸ್ಪ್ಲೈನ್ ದ ಸ್ಟೆಪ್ಸ್ ಟು ಕನ್ವರ್ಟ್ ಬೈನರಿ ಟು ಡೆಸಿಮಲ್ ಆ್ಯಂಡ್ ವೈಸ್ ವರ್ಸಾ. 11ನೆಯ ಪ್ರಶ್ನೆ, ವಿವಿಧ ಆಪರೇಟಿಂಗ್ ಸಿಸ್ಟಮ್ಗಳನ್ನು ವಿವರಿಸಿ, ಎಕ್ಸ್ಪ್ಲೈನ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್ಸ್. ಇನ್ನು ಪಾರ್ಟ್ ಸಿಗೆ ಬಂದರೆ ಕೆಳಗಿನ ಯಾವುದಾದರೂ 2 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತೇಳಿ 15 ಅಂಕದ ಪ್ರಶ್ನೆಗಳನ್ನು ಕೇಳಿದ್ದಾರೆ. ನೆಟ್ವರ್ಕ್ನ ಟಪೋಲಜಿಗಳನ್ನು ವಿವರಿಸಿ, ಎಕ್ಸ್ಪ್ಲೈನ್ ದ ಟಪೋಲಜೀಸ್ ಯೂಸ್ಡ್ ಇನ್ ನೆಟ್ವರ್ಕ್. 13ನೆಯ ಪ್ರಶ್ನೆ, ಗಾತ್ರ, ವೇಗ ಮತ್ತು ಸಾಮರ್ಥ್ಯವನ್ನು ಆಧರಿಸಿ ಕಂಪ್ಯೂಟರ್ಗಳ ವರ್ಗೀಕರಣವನ್ನು ವಿವರಿಸಿ, ಎಕ್ಸ್ಪ್ಲೈನ್ ದ ಕ್ಲಾಸಿಫಿಕೇಷನ್ ಆಫ್ ಕಂಪ್ಯೂಟರ್ ಬೇಸ್ಡ್ ಆನ್ ಸೈಜ್, ಸ್ಪೀಡ್ ಆ್ಯಂಡ್ ಕೆಪಾಬಿಲಿಟಿ. 14ನೆಯ ಪ್ರಶ್ನೆ, ರೇಖಾಚಿತ್ರದ ಜೊತೆಗೆ ಡಿಜಿಟಲ್ ಕಂಪ್ಯೂಟರ್ನ ಕ್ರಿಯಾತ್ಮಕ ಘಟಕವನ್ನು ವಿವರಿಸಿ, ಎಕ್ಸ್ಪ್ಲೈನ್ ಫಂಕ್ಷನಲ್ ಯೂನಿಟ್ಸ್ ಆಫ್ ಡಿಜಿಟಲ್ ಕಂಪ್ಯೂಟರ್ ವಿತ್ ದ ಹೆಲ್ಪ್ ಆಫ್ ಡಯಾಗ್ರಾಮ್. ಇನ್ನು 15ನೆಯ ಪ್ರಶ್ನೆ, ವಾಟ್ ಈಸ್ ಡಾಸ್, ಎಕ್ಸ್ಪ್ಲೈನ್ ದ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಡಾಸ್ ಕಮಾಂಡ್ಸ್. ಡಾಸ್ ಎಂದರೇನು, ಆಂತರಿಕ ಮತ್ತು ಬಾಹ್ಯ ಡಾಸ್ ಆದೇಶಗಳನ್ನು
ವಿವರಿಸಿ ಅಂತೇಳಿ ಕೇಳಿದ್ದಾರೆ. ಇಲ್ಲಿ ಡಾಸಲ್ಲಿ ಒಂದಷ್ಟು ಕಮಾಂಡ್ಸ್ಗಳು ಬರುತ್ತೆ. ಅದು ಯಾವುದೆಲ್ಲ ಕಮಾಂಡ್ಸ್ಗಳು ಏನನ್ನು ಮಾಡುತ್ತೆ ಅನ್ನೋದನ್ನು ನೀವು ವಿವರಣೆಯನ್ನು ಬರೀಬೇಕಾಗತ್ತೆ. 22 ಮತ್ತು 23ರ ಪ್ರಶ್ನೆ ಪತ್ರಿಕೆ ಏನಿದೆಯಲ್ಲ, ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಎಕ್ಸಾಮ್ ಆಗಿರುವಂಥದ್ದು ಆ್ಯಸ್ ಇಟ್ ಈಸ್ ಸೇಮ್ ಪೇಪರೇ ಇದರಲ್ಲಿದೆ. ಇಲ್ಲಿ ಯಾವುದೇ ರೀತಿ ಬದಲಾವಣೆಗಳಿಲ್ಲ. ಅಲ್ಲಿ ಯಾವ ಪ್ರಶ್ನೆಗಳನ್ನು ಯಾವ ಪ್ಯಾಟ್ರನಲ್ಲಿ ಕೇಳಿದ್ರು, ಯಾವ ಬ್ಲಾಕಲ್ಲಿ ಯಾವ ಪ್ರಶ್ನೆಗಳಿತ್ತು, ಸೇಮ್ ಪ್ರಶ್ನೆ ಇದರಲ್ಲೂ ಕೂಡ ಇದೆ. ಇದಿಷ್ಟು FCAಗೆ ಸಂಬಂಧಪಟ್ಟಂಥ ಹಳೆಯ ಪ್ರಶ್ನೆ ಪತ್ರಿಕೆಗಳಾಗಿರುತ್ತೆ. ಇದಿಷ್ಟು ನಿಮಗೆ ಯೂಸ್ ಆಯಿತು ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್.